Dear students, welcome back to Abhiyan Physics online class. The last class ಅಲ್ಲಿ ನಾನು ಹೇಳಿದ್ದೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಮಾಡೆಲ್ ಪೇಪರ್ ಮತ್ತೆ ಬ್ಲೂ ಪ್ರಿಂಟ್ ಬಗ್ಗೆ ಡಿಸ್ಕಸ್ ಮಾಡುವಂತ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಮಾಡೆಲ್ ಪೇಪರ್ ಮತ್ತೆ ಬ್ಲೂ ಪ್ರಿಂಟ್ ಡಿಸ್ಕಸ್ ಮಾಡೋಣ. ಸೊ ಬಿಫೋರ್ ದಟ್ ಒಂದು ಸರ್ಕ್ಯುಲರ್ ಕಳಿಸಿದ್ದಾರೆ ಬೋರ್ಡ್ ಇಂದ. ಆ ಸರ್ಕ್ಯುಲರ್ ಏನ್ ಹೇಳುತ್ತೆ ಫಸ್ಟ್ ನೋಡುವ, ಆಮೇಲೆ ಮಾಡೆಲ್ ಪೇಪರ್ ನ ಡಿಸ್ಕಸ್ ಮಾಡೋಣ. ಏನ್ ಹೇಳುತ್ತೆ ನೋಡಿ, ಅದೇನು ಹೇಳಲ್ಲ, ನಾನೇ ಹೇಳ್ಬೇಕು. 2024-25 ಸಾಲಿಗೆ ದ್ವಿತೀಯ PUC ಬೋಧಿಸುವ ಎಲ್ಲಾ ವಿಷಯಗಳ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ತಯಾರಿಸಿ ಪತ್ರಿಕೆಗಳ ಅನ್ವಯ ವಿದ್ಯಾರ್ಥಿಗಳನ್ನು ಮುಂಬರುವ ಪರೀಕ್ಷೆಗಳಿಗೆ ಸಜ್ಜುಗೊಳಿಸಿ ಅಂತ ಹೇಳಿದೆ. ಫಲಿತಾಂಶ ಉತ್ತಮಪಡಿಸಲು ಪ್ರಾಂಶುಪಾಲರು, ಉಪನ್ಯಾಸಕರು ಕಾಲೇಜು ಹಂತದಲ್ಲಿ ಕೆಳಗಂಡ ಕ್ರಮಗಳನ್ನು ಕೈಗೊಳ್ಳಲು ಸೂಚಿಸಲಾಗಿದೆ. ಅಂದ್ರೆ ಏನ್ ಮಾಡಿದರೆ, ಈ ಏನಿದೆ ಮಾಡೆಲ್ ಪೇಪರ್ಸ್ ರಿಲೇಟೆಡ್ ದಯವಿಟ್ಟು ಸ್ಟೂಡೆಂಟ್ಸ್ಗೆ ಕನ್ವೆ ಮಾಡಿ ಅದರಲ್ಲಿ ಏನಿದೆ ಏನಿಲ್ಲ ಅಂತ. ಹಾಗಾಗಿ ವಿ ಹ್ಯಾವ್ ಟು ಡಿಸ್ಕಸ್ ಆಲ್ ದೀಸ್ ಥಿಂಗ್. ನೆಕ್ಸ್ಟ್ ನೋಡ್ರಿ, ಕಂಡೀಷನ್ಸ್ ಕೊಟ್ಟಿದ್ದಾರೆ. ಕಂಡೀಷನ್ ಅಂದ್ರೆ ಅದರಲ್ಲಿ ಏನೇನಿದೆ ಅಂತ. ಈ ಹಿಂದೆ ಲಿಖಿತ ಪರೀಕ್ಷೆಗೆ 100 ಅಂಕಗಳ ಪ್ರಶ್ನೆಗಳನ್ನು ಉತ್ತರಿಸಲು 3 ಗಂಟೆ 15 ನಿಮಿಷ ಕಾಲಾವಕಾಶ ನೀಡುತ್ತಿತ್ತು. ಈಗ ಗರಿಷ್ಠ 70-80 ಅಂಕಗಳ ಪ್ರಶ್ನೆ ಪತ್ರಿಕೆಗೆ ಉತ್ತರಿಸಬೇಕಾಗಿರುವುದರಿಂದ ಲಿಖಿತ ಪರೀಕ್ಷಾ ಅವಧಿಯನ್ನು 3 ಗಂಟೆಗೆ ನಿಗದಿಪಡಿಸಲಾಗಿದೆ. ವಿದ್ಯಾರ್ಥಿಗಳು ಪ್ರಶ್ನೆ ಪತ್ರಿಕೆ ಓದಿಕೊಳ್ಳಲು 15 ನಿಮಿಷ ಕಾಲಾವಕಾಶ ಹಾಗೂ ಉತ್ತರಿಸಲು 2 ಗಂಟೆ 45 ನಿಮಿಷ ಕಾಲಾವಕಾಶ ನೀಡಲಾಗಿದೆ. ಮುಂಚೆ ಲ್ಯಾಂಗ್ವೇಜ್ ನಾನ್ ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಎಷ್ಟಕ್ಕಿರ್ತಿತ್ತು? ನಾನ್ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ 100 ಮಾರ್ಕ್ಸ್ ಇರುತ್ತೆ. ಅವಾಗ ಟೈಮಿಂಗ್ಸ್ 3 hours 15 minutes ಕೊಡ್ತಾ ಇದ್ರು. ಅದರಲ್ಲಿ 15 minutes ಕ್ವಶನ್ ಪೇಪರ್ ಓದ್ಕೊಳ್ಳಕ್ಕೆ, ಉಳಿದಿದ್ 3 hours ಬರೀಲಿಕ್ಕೆ. ಈವನ್ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ ಅಷ್ಟೇ ಕೊಡ್ತಾ ಇದ್ರು. ಇವಾಗ ಏನಾಗಿದೆ, ನಾನ್ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ 80 ಮಾರ್ಕ್ಸ್ಗೆ, ಪ್ರಾಕ್ಟಿಕಲ್ ಸಬ್ಜೆಕ್ಟ್ 70 ಮಾರ್ಕ್ಸ್ಗೆ ಬರೆಯೋದ್ರಿಂದ, ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ 70 ಮಾರ್ಕ್ಸ್ಗೆ ಬರೆಯೋದ್ರಿಂದ ಅವರ್ಸ್ ನ ರೆಡ್ಯೂಸ್ ಮಾಡಿದ್ದಾರೆ. ಸೊ ಅದರರ್ಥ ನಮ್ಗೆ ಟೈಮ್ ಸಿಗಲ್ಲ. ಫಸ್ಟ್ 15 minutes ಓದ್ಕೊಳಕ್ಕೆ 3 hours ಅಲ್ಲಿ, ಟೋಟಲ್ 3 hours ಅಲ್ಲಿ ಅಷ್ಟೇ ಇರೋದು. 15 minutes ಕ್ವಶನ್ ಪೇಪರ್ ಕೊಡ್ತಾರೆ ನಿಮ್ಗೆ. ಕ್ವಶನ್ ಪೇಪರ್ ನ ಓದ್ಕೊಳ್ಬೇಕು. ಆಮೇಲೆ ಉಳಿದು 2 hours 45 minutes ಆನ್ಸರ್ ಮಾಡಬೇಕು. ಪ್ರಾಕ್ಟಿಕಲ್ ಸಬ್ಜೆಕ್ಟ್ 70 ಮಾರ್ಕ್ಸ್ಗೆ, ನಾನ್ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ 80 ಮಾರ್ಕ್ಸ್ಗೆ ಆನ್ಸರ್ ಮಾಡೋದಿರ್ತದೆ. ಸೊ ಫಸ್ಟ್ ಥಿಂಗ್ ಅವರ್ಸ್ ನ ರೆಡ್ಯೂಸ್ ಮಾಡಿದರೆ ಜ್ಞಾಪಕ ಇರಲಿ. ಸೊ ಅಕಾರ್ಡಿಂಗ್ ಟು ದಟ್ ನಾವು ಪ್ರಾಕ್ಟೀಸ್ ಮಾಡಬೇಕಾಗ್ತದೆ. ನೆಕ್ಸ್ಟ್ NSQF ಹಾಗೂ ಹಿಂದೂಸ್ತಾನಿ ಸಂಗೀತ ವಿಷಯಗಳಲ್ಲಿ ಅಂಕಗಳ ಪ್ರಶ್ನೆ ಪತ್ರಿಕೆಗಳಿಗೆ 60 ಅಥವಾ 40 ಅಂಕಗಳ ಪ್ರಶ್ನೆಗಳಿಗೆ ಉತ್ತರಿಸಬೇಕಾದ ಅವಧಿಯನ್ನು ಈ ಹಿಂದಿನಂತೆ 2 hours 30 minutes ಮುಂದುವರಿಸಲಾಗಿದೆ. ಸೊ ಈ 2 ಸಬ್ಜೆಕ್ಟ್ಸ್ ಏನಿದೆ, ಈ ಸಬ್ಜೆಕ್ಟ್ಸ್ ಗಳು ಅದಕ್ಕೆ ಮಾಮೂಲಿ ಟೈಮ್ ಏನು ಚೇಂಜ್ ಮಾಡಿಲ್ಲ. ಓಕೆ, ನೋ ಪ್ರಾಬ್ಲಮ್. ನೆಕ್ಸ್ಟ್, ಪರೀಕ್ಷಾ ದಿನಗಳಂದು ಪರೀಕ್ಷೆಗಳನ್ನು ಬೆಳಗಿನ ಅವಧಿಯಲ್ಲಿ ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆವರೆಗೆ ಹಾಗೂ ಮಧ್ಯಾಹ್ನದ ಅವಧಿ 2 ಗಂಟೆಯಿಂದ 5 ಗಂಟೆವರೆಗೆ ನಡೆಸಲಾಗುವುದು. ಸೊ ಟೈಮಿಂಗ್ಸ್ ನೋಡ್ಕೊಳ್ಳಿ. 10 AM ಗೆ ಸ್ಟಾರ್ಟ್ ಆಗುತ್ತೆ, 10 AM ಗೆ ಸ್ಟಾರ್ಟ್ ಆಗುತ್ತೆ, 1 PM ಗೆ ಮುಗಿಯುತ್ತೆ ಫಸ್ಟ್ ಸೆಷನ್. ಮಧ್ಯಾಹ್ನ ಏನಾದ್ರೂ ಇದ್ರೆ ಸೆಕೆಂಡ್ ಸೆಷನ್ ಇದ್ರೆ ಅದೆಷ್ಟು ಗಂಟೆದಿಂದ ಎಷ್ಟು ಗಂಟೆ? 2 PM ಇಂದ 5 PM ತನಕ ಇರುತ್ತೆ. ಸೊ ಇದು ಟೈಮಿಂಗ್ಸ್, ಎಕ್ಸಾಮ್ ಟೈಮಿಂಗ್ಸ್ ಅದ್ರಲ್ಲಿ ಕೊಟ್ಟಿರೋ ಪ್ರಕಾರ. ನೆಕ್ಸ್ಟ್ ಇಲ್ಲಿ ನೋಡಿ, ಪ್ರತಿ ವಿಷಯದ ಪ್ರಶ್ನೆ ಪತ್ರಿಕೆಯಲ್ಲಿ ವಿದ್ಯಾರ್ಥಿಗಳು ಉತ್ತರಿಸಬೇಕಾದ ಅಂಕಗಳ 50% ಅಂಕಗಳಿಗೆ ಆಯ್ಕೆ ಪ್ರಶ್ನೆಗಳನ್ನು ನೀಡಲಾಗಿದೆ. ಪ್ರಾಯೋಗಿಕ ಪರೀಕ್ಷೆ ಇರುವ ವಿಷಯಗಳಲ್ಲಿ ಅಂದ್ರೆ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ ಗಳಲ್ಲಿ ಪ್ರಶ್ನೆ ಪತ್ರಿಕೆಗಳ ಗರಿಷ್ಠ ಅಂಕಗಳು 70 ಇದ್ದು, ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳನ್ನು ಒಳಗೊಂಡಂತೆ 105 ಅಂಕಗಳಿಗೆ ಪ್ರಶ್ನೆಗಳಿರುತ್ತವೆ. ಸೊ ನಮ್ಮ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ ಏನಿದೆ ಅದರಲ್ಲಿ ಟೋಟಲ್ 105 ಮಾರ್ಕ್ಸ್ಗೆ ಕ್ವಶನ್ ಫ್ರೇಮ್ ಮಾಡಿರ್ತಾರೆ. ಅದ್ರಲ್ಲಿ ನಾವು ಆನ್ಸರ್ ಮಾಡ್ಬೇಕಾದ್ರೆ ಬರೀ 70 ಮಾರ್ಕ್ಸ್ಗೆ ಆನ್ಸರ್ ಮಾಡ್ಬೇಕಾಗುತ್ತೆ. ಓಕೆ, ಸೊ ಪ್ರಶ್ನೆ ಪತ್ರಿಕೆಗಳ ಗರಿಷ್ಠ ಅಂಕಗಳು 80 ಇದ್ದು, ಹಾಗೆ ಪ್ರಯೋಗರಹಿತ 80 ಮಾರ್ಕ್ಸ್, ಅದರಲ್ಲಿ ಎಷ್ಟು ಕ್ವಶನ್ಗೆ ಫ್ರೇಮ್ ಮಾಡಿರ್ತಾರೆ? ಆಯ್ಕೆ ಪ್ರಶ್ನೆಗಳನ್ನು ಒಳಗೊಂಡಂತೆ 120 ಮಾರ್ಕ್ಸ್ಗೆ ಕ್ವಶನ್ ಫ್ರೇಮ್ ಮಾಡಿರ್ತಾರೆ. ನಾವು ಆನ್ಸರ್ ಮಾಡ್ಬೇಕಾಗಿರೋದು ನಾನ್ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ 80 ಮಾರ್ಕ್ಸ್ಗೆ. ಓಕೆ, ಸೊ ಇದು ನೋಡ್ಕೊಳ್ಳಿ. ಲಾಸ್ಟ್ ಇಯರ್ ಈ ಇಯರ್ಗೂ ಚೇಂಜ್ ಆಗಿದೆ, ಎಷ್ಟೆಷ್ಟು ಮಾರ್ಕ್ಸ್ ಚೇಂಜ್ ಆಗಿದೆ. ಸೊ ನಾನು ಅದು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ನೆಕ್ಸ್ಟ್ ಪ್ರತಿ ಮಾದರಿ ಪ್ರಶ್ನೆ ಪತ್ರಿಕೆ ಪ್ರತ್ಯೇಕ ನೀಲನಕ್ಷೆ, ವೆರಿ ಇಂಪಾರ್ಟೆಂಟ್ ಇದು. ಪ್ರತಿ ಮಾದರಿ ಪ್ರಶ್ನೆ ಪತ್ರಿಕೆಯು ನೀಲನಕ್ಷೆ ಬ್ಲೂ ಪ್ರಿಂಟ್, ಪ್ರತ್ಯೇಕ ಸಪರೇಟ್ ಬ್ಲೂ ಪ್ರಿಂಟ್ ಇದೆ. ಈ ನೀಲನಕ್ಷೆಗಳು ಕೊಟ್ಟಿರುವ ಮಾದರಿ ಪ್ರಶ್ನೆ ಪತ್ರಿಕೆಗಳಿಗೆ ಮಾತ್ರ ಸೀಮಿತವಾಗಿರುತ್ತೆ. ವೆರಿ ಇಂಪಾರ್ಟೆಂಟ್. ನೀಲನಕ್ಷೆ ಒಂದೇ ವಿಷಯದ ಬೇರೆ ಬೇರೆ ಪ್ರಶ್ನೆ ಪತ್ರಿಕೆಗಳಿಗೆ ಬೇರೆ ಬೇರೆ ಆಗಿರುತ್ತೆ. ಬಹಳ ಕ್ಲಿಯರ್ ಆಗಿ ಹೇಳ್ತಾರೆ ನೋಡ್ರಿ.
ಏನಂದ್ರೆ ಬ್ಲೂ ಪ್ರಿಂಟ್ ಏನಿದೆ, ಈ ಬ್ಲೂ ಪ್ರಿಂಟ್ ಒಂದಕ್ಕೆ ಈ ಬ್ಲೂ ಪ್ರಿಂಟ್ ಯಾವುದೇ ಕ್ವಶನ್ ಪೇಪರ್ ಮಾಡಿದ್ರು ಒಂದೇ ಬ್ಲೂ ಪ್ರಿಂಟ್ ಅಲ್ಲ. ಅದರರ್ಥ ಇವರು ಬ್ಲೂ ಪ್ರಿಂಟ್ ಮಾಡಿರೋದು ಆ ಪರ್ಟಿಕ್ಯುಲರ್ ಕ್ವಶನ್ ಪೇಪರಿಗೆ ಮಾತ್ರ. ಇನ್ನೊಂದು ಕ್ವಶನ್ ಪೇಪರ್ಗೆ ಇನ್ನೊಂದು ಬ್ಲೂ ಪ್ರಿಂಟ್ ಇದೆ, ಇನ್ನೊಂದು ಕ್ವಶನ್ ಪೇಪರ್ಗೆ ಇನ್ನೊಂದು ಬ್ಲೂ ಪ್ರಿಂಟ್ ಇದೆ, ಸಪರೇಟ್ ಬ್ಲೂ ಪ್ರಿಂಟ್. ಇದರ ಅರ್ಥ ಏನ್ ಗೊತ್ತಾ? ಬಹಳ ಸಿಂಪಲ್ ಆಗಿ ಅವರು ಕ್ವಶನ್ ಅನ್ನ ಯಾವ ಪಾರ್ಟ್ ಅಲ್ಲಿ ಬೇಕಾದ್ರೂ ಹೇಗ್ ಬೇಕಾದ್ರೂ ಫ್ರೇಮ್ ಮಾಡ್ಬೋದು. ಫಸ್ಟ್ ಕ್ವಶನ್ ಪೇಪರ್ ಫ್ರೇಮ್ ಮಾಡಿ, ಆಮೇಲೆ ಬ್ಲೂ ಪ್ರಿಂಟ್ ತಯಾರಿಸ್ಕೊಂಡು ಆಮೇಲೆ ಅದ್ರ ತಕ್ಕನಾಗಿ ಕ್ವಶನ್ ಪೇಪರ್ ನ ರೆಡಿ ಮಾಡ್ತಾರೆ. ಸೊ ಬೇರೆ ಬೇರೆ ಕ್ವಶನ್ ಪೇಪರ್ ಬರುತ್ತೆ. ಅಂದ್ರೆ ಬ್ಲೂ ಪ್ರಿಂಟ್ ಯಾವ ತರ ಬೇಕಾದ್ರೂ ಅವರು ಪ್ರಿಪೇರ್ ಮಾಡಬಹುದು. ಇಲ್ಲಿ ನಮಗೆ ಕೊಟ್ಟಿರೋ 3 ಕ್ವಶನ್ ಪೇಪರ್ಗೂ ಸಪರೇಟ್ ಬ್ಲೂ ಪ್ರಿಂಟ್ ಇದೆ. ಅಂದ್ರೆ ಎಲ್ಲದಕ್ಕೂ ಒಂದೇ ಬ್ಲೂ ಪ್ರಿಂಟ್ ಇಲ್ಲ. ಇದು ತುಂಬಾ ಇಂಪಾರ್ಟೆಂಟ್. ಯಾಕೆಂದ್ರೆ ಒಂದು ಕ್ವಶನ್ ಯಾವ ತರ ಬೇಕಾದ್ರೂ ಫ್ರೇಮ್ ಮಾಡಬಹುದು, ಬಟ್ ಕೆಲವೊಂದು ಕಂಡೀಷನ್ಸ್ ಇದೆ. ಅಕಾರ್ಡಿಂಗ್ ಟು ದಟ್ ಕಂಡೀಷನ್ ಯು ಕ್ಯಾನ್ ಪ್ರಿಪೇರ್ ಕ್ವಶನ್ ಪೇಪರ್, ಬಟ್ ಬ್ಲೂ ಪ್ರಿಂಟ್ ಇಸ್ ನಾಟ್ ಫಿಕ್ಸ್ಡ್. ನೆಕ್ಸ್ಟ್, ಪ್ರತಿ ವಿಷಯದಲ್ಲೂ ಪ್ರಶ್ನೆ ಪತ್ರಿಕೆಯನ್ನು ತರಿಸುವಾಗ ಬೋಧನಾ ಅವಧಿ ಹಾಗೂ ವಿದ್ಯಾರ್ಥಿಗಳ ಅರಿವಿನ ಮಟ್ಟಿಗೆ ನಿರ್ದಿಷ್ಟ ಅಂಕಗಳನ್ನು ನಿಗದಿಪಡಿಸಿ ಏಕರೂಪತೆಯನ್ನು ತರಲಾಗಿದೆ. ಏಕರೂಪತೆ ಅಂದ್ರೆ ಒಂದೇ ತರ. ಸೊ ಇಲ್ಲೇನ್ ಮಾಡ್ತಾರೆ, ಕ್ವಶನ್ ಬ್ಲೂ ಪ್ರಿಂಟ್ ತಯಾರಿಸುವಾಗ ಬೋಧನಾವಧಿ, ಟೀಚಿಂಗ್ ಅವರ್ಸ್ ಮತ್ತೆ ಕಾಗ್ನಿಟಿವ್ ಲೆವೆಲ್ ವೈಸ್ ವೈಟೇಜ್, ಪ್ರತಿ ಚಾಪ್ಟರ್ಗೆ ಇಷ್ಟು ವೈಟೇಜ್ ಅನ್ನ ಕೊಡ್ತಾರೆ. ಮತ್ತೆ ಟೀಚಿಂಗ್ ಅವರ್ಸ್ ಮತ್ತೆ ವೈಟೇಜ್ ಬ್ಯಾಲೆನ್ಸ್ ಮಾಡಿರ್ತಾರೆ. ಸೊ ಅಕಾರ್ಡಿಂಗ್ ಟು ದಟ್ ಅವರು ಬ್ಲೂ ಪ್ರಿಂಟ್ ಅನ್ನ ಪ್ರಿಪೇರ್ ಮಾಡ್ತಾರೆ. ಇಷ್ಟು ಟೀಚಿಂಗ್ ಅವರ್ಸ್ಗೆ ಇಷ್ಟು ಮಾರ್ಕ್ಸ್ ಅಂತ ಅಲಾಟ್ ಆಗಿರುತ್ತೆ. ಅದೇ ಕಂಡೀಷನ್. ಅದನ್ನ ನೋಡ್ಕೊಂಡು ಅವ್ನು ಯಾವ ಕ್ವಶನ್ ಬೇಕಾದ್ರೂ ಪ್ರಿಪೇರ್ ಮಾಡ್ಬೋದು, ಎಲ್ಲಿಂದ ಬೇಕಾದ್ರೂ ಕ್ವಶನ್ ತಕ್ಕೊಳ್ಬಹುದು. ಟೀಚಿಂಗ್ ಅವರ್ಸ್ ನೋಡ್ಕೊಂಡು ಮಾಡ್ತಾರೆ. ನೆಕ್ಸ್ಟ್, ಪ್ರತಿ ವಿಷಯದಲ್ಲೂ ಅಧ್ಯಾಯವಾರು ಅಂಕಗಳ ಹಂಚಿಕೆಯನ್ನು ಅಧ್ಯಾಯಗಳಿಗೆ ಮೀಸಲಾದ ಬೋಧನಾ ಅವಧಿಯ ಆಧಾರದ ಮೇಲೆ ನಿಗದಿಪಡಿಸಲಾಗಿದೆ. ಇವಾಗ ತಾನೇ ಹೇಳಿದೆ. ಸೊ ನಂಬರ್ ಆಫ್ ಟೀಚಿಂಗ್ ಅವರ್ಸ್ ಎಷ್ಟಿದೆ ಅಂತ ನೋಡ್ಕೊಂಡು ಅದಕ್ಕಿಷ್ಟು ಮಾರ್ಕ್ಸ್ ಅಂತ ಫಿಕ್ಸ್ ಮಾಡ್ತಾರೆ. ಅದು ಫಿಕ್ಸ್ ಅದು. ಓಕೆ, ಈಗ ನಿಗದಿಪಡಿಸಿರುವ ಅಂಕಗಳು ವ್ಯತ್ಯಾಸವಾಗದಂತೆ ಪ್ರಶ್ನೆ ಪತ್ರಿಕೆಗಳನ್ನು ತಯಾರಿಸಲಾಗಿದೆ. ಸೊ ನಂಬರ್ ಆಫ್ ಟೀಚಿಂಗ್ ಅವರ್ಸ್, ಇಷ್ಟು ಟೀಚಿಂಗ್ ಅವರ್ಸ್ಗೆ ಇಷ್ಟು ಮಾರ್ಕ್ಸ್ ಅಲಾಟ್ ಆಗಿರುತ್ತೆ ಅಂತ ಇರುತ್ತೆ. ಅಷ್ಟು ಟೀಚಿಂಗ್ ಅವರ್ಗೆ ಅಷ್ಟೇ ಮಾರ್ಕ್ಸ್ ಇರುತ್ತೆ, ಅಷ್ಟನ್ನೇ ಕೊಡ್ತಾರೆ ಅವರು. ನೆಕ್ಸ್ಟ್, ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸುವಾಗ ಪಠ್ಯ ಪುಸ್ತಕದಲ್ಲಿ ಮತ್ತು ಪ್ರಶ್ನೆ ಕೋಶಗಳಲ್ಲಿ ಅಧ್ಯಾಯವಾರು ಕೊಟ್ಟಿರುವ ಪ್ರಶ್ನೆ ಪತ್ರಿಕೆಗಳ ಜೊತೆಗೆ ಹೊಸ ಪ್ರಶ್ನೆಗಳನ್ನು ಕೇಳಲು ಅವಕಾಶವಿದ್ದು ಸದರಿ ಪ್ರಶ್ನೆಗಳ ಪರಿಕಲ್ಪನೆ ಪಠ್ಯದಲ್ಲಿರುವಂತೆ ಎಚ್ಚರ ವಹಿಸುವುದು. ಯಾವುದೇ ಕಾರಣಕ್ಕೂ ಪ್ರಶ್ನೆಗಳನ್ನು ಪಠ್ಯಕ್ರಮದಿಂದ ಹೊರತಾಗಿ ರಚಿಸಬಾರದು. ಇದು ಕೂಡ ಇಂಪಾರ್ಟೆಂಟ್. ಕ್ವಶನ್ ಪೇಪರ್ ತಯಾರಿಸುವಾಗ ಪಠ್ಯ ಪುಸ್ತಕದಲ್ಲಿ ಮತ್ತು ಪ್ರಶ್ನೆ ಕೋಶದಲ್ಲಿ ಅಧ್ಯಾಯವಾರು ಕೊಟ್ಟಿರುವ ಪ್ರಶ್ನೆಗಳ ಜೊತೆಗೆ ಹೊಸ ಪ್ರಶ್ನೆಗಳನ್ನು ಕೇಳಲು ಅವಕಾಶ ಇದೆ. ಅಂದ್ರೆ ಅವರು ಯಾವ ಕ್ವಶನ್ ಬೇಕಾದ್ರೂ ಕೇಳಬಹುದು. ಆದರೆ ಕಂಡೀಷನ್ ಏನು? ಯಾವುದೇ ಕಾರಣಕ್ಕೂ ಪ್ರಶ್ನೆಗಳನ್ನ ಪಠ್ಯಕ್ರಮದಿಂದ ಹೊರತಾಗಿ ರಚಿಸಬಾರದು. ಅಂದ್ರೆ ಟೆಕ್ಸ್ಟ್ ಬುಕ್ ಒಳಗಡೆ ಅವ್ರು ಯಾವ ಸೆಂಟೆನ್ಸ್ ಬೇಕಾದ್ರೂ ತಗೊಳ್ಬಹುದು. MCQs ರೆಡಿ ಮಾಡುವಾಗ ಅಥವಾ ಡಿರೈವೇಶನ್ ಮಾಡುವಾಗ ಅದ್ರೊಳಗಡೆ ಇರುವಂತದ್ದೇ ತಗೊಳ್ಬೇಕು. ಅದರಿಂದ ಆಚೆ ಎಲ್ಲೂ ತಗೊಳ್ಬಾರ್ದು. ಒಟ್ಟು ನಮಗೆ ಕ್ವಶನ್ ಪೇಪರ್ ರೆಡಿ ಆದಾಗ ಅದ್ರೊಳಗಿರೋ ಕ್ವಶನ್ ಇರುತ್ತೆ. ಲಾಸ್ಟ್ ಇಯರ್ ಆಕ್ಚುಲಿ ಹಾಗೆ ಇತ್ತು, ಬಟ್ ಅದು ಸ್ವಲ್ಪ ಟಫ್ ಅನ್ನಿಸ್ತು ಮಕ್ಕಳಿಗೆ. ಅದ್ರಲ್ಲಿ ಇರೋದೇ ಕೇಳಿದ್ರೆ ಡೆಫಿನೆಟ್ಲಿ ನೋ ಡೌಟ್ ಇನ್ ಇಟ್. ಬಟ್ ಅದು ಟಫ್ ಅನ್ಸಿದ ತಕ್ಷಣ ಅದು ಕ್ವಶನ್ ಪೇಪರೇ ಸರಿ ಇಲ್ಲ ಅಂತ ಹೇಳೋದು ತಪ್ಪಾಗ್ತದೆ. ಬಟ್ ಅಫ್ಕೋರ್ಸ್ ಮಕ್ಕಳಿಗೆ ಟಫ್ ಆಗಿರಬಹುದು, ಅದ್ರ ಬಗ್ಗೆ ನಾನು ಕಾಮೆಂಟ್ಸ್ ಮಾಡಕ್ ಇಷ್ಟ ಅಲ್ಲ. ಓಕೆ, ನೆಕ್ಸ್ಟ್, ಪಠ್ಯದಲ್ಲಿರುವ ಅಕ್ಷರ ಸಂಖ್ಯಾಯುಕ್ತ ಬೆಲೆಗಳನ್ನು ಬದಲಾಯಿಸಿ ಪ್ರಶ್ನೆಗಳನ್ನು ರೂಪಿಸಲು ಅವಕಾಶವಿರುತ್ತದೆ. ಇಲ್ಲಿ ವೆನ್ ಇಟ್ ಕಮ್ಸ್ ಟು ಫಿಸಿಕ್ಸ್ ಅಲ್ಲಿ ಹೇಳ್ತಾ ಇದೀನಿ, ವೆನ್ ಇಟ್ ಕಮ್ಸ್ ಟು ನ್ಯೂಮರಿಕಲ್ಸ್ ನ ಹೇಗಿದೆಯೋ ಹಾಗೆ ಕಾಪಿ ಪೇಸ್ಟ್ ಮಾಡಬಹುದು, ಅಥವಾ ಅದನ್ನೇ ಕಾಪಿ ಮಾಡಿ ನ್ಯೂಮರಿಕಲ್ ವ್ಯಾಲ್ಯೂಸ್ ನ ಚೇಂಜ್ ಮಾಡಬಹುದು. ಅದಕ್ಕೆ ಅವಕಾಶ ಇದೆ. ಅದೇ ಕ್ವಶನ್ ಬಟ್ ನ್ಯೂಮರಿಕಲ್ ವ್ಯಾಲ್ಯೂಸ್ ನ ಚೇಂಜ್ ಮಾಡೋದ್ರೆ ಸ್ವಲ್ಪ ಚೇಂಜ್ ಮಾಡುವಂತ ಅವಕಾಶ ಇರುತ್ತೆ. ಸೊ ಚೇಂಜ್ ಮಾಡಿ ಕೊಡ್ಬಹುದು. ಅದಕ್ಕೆ ನಾವು ಕ್ವಶನ್ ಮಾಡಂಗಿಲ್ಲ. ಏನು ಬುಕ್ ಅಲ್ಲಿರೋ ಕ್ವಶನ್ ಕೊಟ್ಟಿಲ್ಲ ನೀವು ನ್ಯೂಮರಿಕಲ್ ಪ್ರಾಬ್ಲಮ್ ಅಂತ ಕ್ವಶನ್ ಮಾಡಂಗಿಲ್ಲ. ಯಾಕೆಂದ್ರೆ ಅವ್ರು ಮೊದಲೇ ಹೇಳ್ಬಿಡ್ತಾರೆ ನೋಡಿ, ಬಹಳ ಕರೆಕ್ಟ್ ಆಗಿ ಹೇಳಿದ್ದಾರೆ. ಏನಂದ್ರೆ ನೆಕ್ಸ್ಟ್ 10ನೇ ಪಾಯಿಂಟ್, ಹಾರ್ಟ್ಸ್ ಅಂಡ್ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್. ನೋಡ್ರಿ, ವೆರಿ ಇಂಪಾರ್ಟೆಂಟ್. ಪಠ್ಯಕ್ರಮದಲ್ಲಿ ಯಾವ ಅಧ್ಯಾಯದಲ್ಲಾದರೂ ಆಯ್ಕೆ ಮಾಡಿಕೊಂಡು ಪ್ರಶ್ನೆ ಪತ್ರಿಕೆ ಯಾವುದೇ ವಿಭಾಗದಲ್ಲಿ ಕೇಳಲು ಅವಕಾಶವಿರುತ್ತೆ. ಹೈಯರ್ ಆರ್ಡರ್ ಥಿಂಕಿಂಗ್ ಕ್ವಶನ್ಸ್ ಏನಿದಾವೆ ಅವು MCQs ಅಲ್ಲೂ ಬರುತ್ತೆ, 2 marks 5 marks ಡಿಪೆಂಡ್ಸ್. ಎಲ್ಲಿ ಬೇಕಾದ್ರೂ ಕೇಳ್ಬೋದು ಅಂತ ಹೇಳ್ತಾರೆ. ಬಟ್ ಟೆಕ್ಸ್ಟ್ ಬುಕ್ ಅಲ್ಲಿ ಇರುವಂತ ಯಾವ ಮೂಲೆಯಲ್ಲಿ ಬೇಕಾದ್ರೂ ಕೇಳ್ಬೋದು. ಇದು ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ನೀವು ಹೈಯರ್ ಆರ್ಡರ್ ಥಿಂಕಿಂಗ್, ಸ್ಪೆಷಲಿ
ವೆನ್ ಇಟ್ ಕಮ್ಸ್ ಟು MCQs ಬಂದಾಗ ಅದರಲ್ಲೇ ಜಾಸ್ತಿ ಮಾರ್ಕ್ಸ್ ಕಳ್ಕೊಳ್ಳುವಂಥದ್ದು. ಜಾಸ್ತಿ ಮಾರ್ಕ್ಸ್ ಅಂತಂದ್ರೆ 98, 97 ಬಂದು ನಿಂತ್ಕೊಳುತ್ತೆ ಮಾರ್ಕ್ಸ್. ಇನ್ 3 ಮಾರ್ಕ್ಸ್ 2 ಮಾರ್ಕ್ಸ್ಗೆ ಸ್ಟ್ರಗಲ್ ಮಾಡಬೇಕಾಗುತ್ತೆ MCQs. ಅದಕ್ಕೆ ನಾವೇನ್ ಮಾಡಬೇಕು, NCERT ಬುಕ್ ಅನ್ನ ಥರೋವಾಗಿ ಓದ್ಬೇಕು. ಸೊ ಇದಕ್ಕೆ ನಮ್ಗೆ ಇನ್ನೊಂದು ದಾರಿ ಇದೆ. ಏನಂತ ಅಂದ್ರೆ NCERT ಫಿಂಗರ್ ಟಿಪ್ ಅಂತ ಒಂದು ಬುಕ್ ಇದೆ, MTG ಅವ್ರದ್ದು. ಅದನ್ನ ನೀವು ಓದ್ಕೊಂಡ್ರೆ ಮ್ಯಾಕ್ಸಿಮಮ್ ಕ್ವಶನ್ಸ್ ಕವರ್ ಆಗ್ತದೆ. ಅದೇ ಬರುತ್ತೆ ಅಂತಲ್ಲ, ಮ್ಯಾಕ್ಸಿಮಮ್ ಕ್ವಶನ್ಸ್ ಕವರ್ ಆಗುತ್ತೆ. ಯಾಕಂದ್ರೆ ಈಚ್ ಅಂಡ್ ಎವ್ರಿ ಲೈನ್ ಅನ್ನ ತಗೊಂಡಿದಾರ. ಈಚ್ ಅಂಡ್ ಎವ್ರಿ ಲೈನ್ ಟೇಕನ್ ಫ್ರಮ್ NCERT ಬುಕ್ ಅಂಡ್ ದೇ ಹ್ಯಾವ್ ಫ್ರೇಮ್ಡ್ ದ MCQs. ಹಾಗಾಗಿ ಸೊ ಅದ್ರ ರಿಲೇಟೆಡ್ ವಿಡಿಯೋಸ್ ಬೇಕಂದ್ರೆ ನಾನು ಅದ್ರ ರಿಲೇಟೆಡ್ ವಿಡಿಯೋಸ್ MTG ಫಿಂಗರ್ ಟಿಪ್ಸ್ ಬುಕ್ಕಿನ MCQs ತಗೊಂಡೆ ವಿಡಿಯೋಸ್ ಮಾಡಿದೀನಿ. ಅದನ್ನ ನೋಡಿ, ಯೂಸ್ ಆಗುತ್ತೆ 100%. ಲಾಸ್ಟ್ ಅಲ್ಲಿ ಪ್ರತಿ ವಿಷಯಗಳ ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೊಟ್ಟಿರುವ ಸೂಚನೆಗಳನ್ನು ವಿದ್ಯಾರ್ಥಿಗಳಿಗೆ ತಿಳಿಸಿ ಅದರಂತೆ ಮುಂಬರುವ ಪರೀಕ್ಷೆಗಳಿಗೆ ಸಜ್ಜುಗೊಳಿಸಿ. ಪ್ರಾಂಶುಪಾಲರು ಉಪನ್ಯಾಸಕರುಗಳು ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವುದು. ಓಕೆ, ಇದನ್ನ ಸ್ಟೂಡೆಂಟ್ಸ್ಗೆ ಕನ್ವೆ ಮಾಡಿ ಅಂತ ಹೇಳ್ತಾರೆ. ಆಯ್ತು, ನೆಕ್ಸ್ಟ್ ನಾವೇನ್ ಮಾಡೋಣ, ಇನ್ಸ್ಟ್ರಕ್ಷನ್ಸ್ ಅಂತ ಒಂದು ಬಿಟ್ಟಿದ್ದಾರೆ. ಅದು ಫಿಸಿಕ್ಸ್ ಫೋರಮ್ ಇಂದ. ಕ್ವಶನ್ ಪೇಪರ್ ಪ್ರಿಪೇರ್ ಮಾಡುವಾಗ ಏನೇನ್ ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡಬೇಕು ಅಂತ ಹೇಳಿ, ವಾಟ್ ಇನ್ಸ್ಟ್ರಕ್ಷನ್ಸ್ ವಿ ಹ್ಯಾವ್ ಟು ಫಾಲೋ ಡ್ಯೂರಿಂಗ್ ಸೆಟ್ಟಿಂಗ್ ದ ಕ್ವಶನ್ ಪೇಪರ್ ಅಂತ ಆ ವಿಡಿಯೋ ನೋಡುವ. ಹೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಅಭಿಯಾನ್ ಫಿಸಿಕ್ಸ್ ಆನ್ಲೈನ್ ಕ್ಲಾಸ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವೇನ್ ಮಾಡುವ, ಸೆಕೆಂಡ್ PU ಮಾಡೆಲ್ ಕ್ವಶನ್ ಪೇಪರ್ ಡಿಸ್ಕಷನ್, ಗೈಡ್ಲೈನ್ಸ್ ಫಾರ್ ಸೆಟ್ಟಿಂಗ್ ದ ಕ್ವಶನ್ ಪೇಪರ್ ಅಂಡ್ ಚೇಂಜಸ್ ಇಂಟ್ರೊಡ್ಯೂಸ್ಡ್ ಫಾರ್ ದ ಇಯರ್ 24-25 ಡಿಸ್ಕಸ್ ಮಾಡೋಣ. ಇದು ತುಂಬಾ ಇಂಪಾರ್ಟೆಂಟ್. ದಿಸ್ ಇಸ್ ಎಸ್ಪೆಷಲಿ ಫಾರ್ ಫಿಸಿಕ್ಸ್ ಓನ್ಲಿ. ಸೊ ಇದ್ರ ಸೋರ್ಸ್ ನನಗೆ ಫಿಸಿಕ್ಸ್ ಲೆಕ್ಚರರ್ ಫೋರಮ್ ತುಮಕೂರಿಂದ ಸಿಕ್ಕಿರುವಂತದ್ದು. ಇದು ಬಹಳ ಹೆಲ್ಪ್ಫುಲ್ ಆಗ್ತದೆ ಮಕ್ಕಳಿಗೆ. ಬಹಳನೇ ಚೆನ್ನಾಗಿ ರೆಡಿ ಮಾಡಿದ್ದಾರೆ ಗೈಡ್ಲೈನ್ಸ್ ಅನ್ನ. ಸೊ ಈ ಗೈಡ್ಲೈನ್ಸ್ ನ ದಯವಿಟ್ಟು ನೀವು ನೋಡ್ಲೇಬೇಕು ಬಿಫೋರ್ ರೈಟಿಂಗ್ ದ ಎಕ್ಸಾಮ್. ಇವಾಗ್ಲೇ ನೋಡಿದ್ರೆ ಬಹಳ ಒಳ್ಳೇದು. ಸೊ ದಯವಿಟ್ಟು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಸೊ ಅದ್ರ ಬಗ್ಗೆ ಮಕ್ಕಳಿಗೆ ಒಂದು ಐಡಿಯಾ ಬರಲಿ, ನಿಮ್ಮ ಫ್ರೆಂಡ್ಸಿಗಾಗ್ಲಿ. ಸೊ PU 2 ಯಾರ್ಯಾರು ಎಕ್ಸಾಮ್ ಬರೀತಿದಾರೋ ಅವ್ರಿಗೆಲ್ಲರಿಗೂ ಅಪ್ಲೈ ಆಗುವಂಥದ್ದು. ಸೊ ದಯವಿಟ್ಟು ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ಇನ್ನು ಹೆಚ್ಚು ವಿಡಿಯೋಸ್ ಬರೋದಿದೆ ನಮ್ಮ ಚಾನಲ್ ಅಲ್ಲಿ ರಿಲೇಟೆಡ್ ಟು KCET, NEET, JEE. ಜೊತೆಗೆ ನಾನು ನೆಕ್ಸ್ಟ್ ಏನ್ ಅನ್ಕೊಂಡಿದ್ದೀನಿ ಅಂದ್ರೆ ಥಿಯರಿ ವಿಡಿಯೋಸ್ ಮಾಡುವ ಅನ್ಕೊಂಡಿದ್ದೀನಿ. ಸಾಕಷ್ಟು ಜನ ಕೇಳ್ತಿದಾರೆ, ಸರ್ ಥಿಯರಿ ವಿಡಿಯೋಸ್ ಮಾಡಿ, ಸರ್ ಥಿಯರಿ ವಿಡಿಯೋಸ್ ಮಾಡಿ ಅಂತೇಳಿ. ಹಾಗಾಗಿ ಖಂಡಿತ ಥಿಯರಿ ವಿಡಿಯೋಸ್ ಮಾಡ್ತೀನಿ. It takes time, but I will definitely do it. Now, yes, ಇವತ್ತಿನ ಡಿಸ್ಕಷನ್ ಮಾಡೆಲ್ ಕ್ವಶನ್ ಪೇಪರ್ ಮೇಲೆ ನೋಡ್ರಿ. ಅವರು ಫಸ್ಟ್ ಒನ್ ಏನ್ ಹೇಳ್ತಾರೆ ಅಂದ್ರೆ, ಟೋಟಲ್ ಮಾರ್ಕ್ಸ್ ರೆಡ್ಯೂಸ್ ಟು 105 ಫ್ರಮ್ 115 ಅಂತ. ಅಂದ್ರೆ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡಿದಾಗ 115 ಮಾರ್ಕ್ಸ್ಗೆ ಬರ್ತಾ ಇತ್ತು. ಬಟ್ ಈ ವರ್ಷ ಅದು 105ಗೆ ಕೊಡ್ತಾರೆ. ಸೊ ನಂಬರ್ ಆಫ್ ಕ್ವಶನ್ಸ್ ಅನ್ನ ರೆಡ್ಯೂಸ್ ಮಾಡಿದ್ದಾರೆ. ನೋಡ್ರಿ, ನೆಕ್ಸ್ಟ್ ಅದನ್ನೇ ಹೇಳ್ತಾರೆ. ಏನಂತ, ಟೋಟಲ್ ನಂಬರ್ ಆಫ್ ಕ್ವಶನ್ಸ್ ಆರ್ ರೆಡ್ಯೂಸ್ ಟು 45 ಫ್ರಮ್ 48. ಲಾಸ್ಟ್ ಇಯರ್ ಎಲ್ಲ 48 ಕ್ವಶನ್ಸ್ ಕೊಡ್ತಾ ಇದ್ರು ಟೋಟಲ್ ಆಗಿ. ಈ ವರ್ಷ ಬರೀ ನಿಮ್ಗೆ 45 ಕ್ವಶನ್ಸ್ ಬರುತ್ತೆ. ಅದು ಹೇಗಿರುತ್ತೆ ಅಂದ್ರೆ 1 2 ಮಾರ್ಕ್ ಕ್ವಶನ್, 1 3 ಮಾರ್ಕ್ ಕ್ವಶನ್ ಅಂಡ್ 1 5 ಮಾರ್ಕ್ ಕ್ವಶನ್ಸ್ ಆರ್ ರೆಡ್ಯೂಸ್ಡ್. ಅಂದ್ರೆ 2 ಮಾರ್ಕ್ಸ್ ಅಲ್ಲಿ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ 2 ಮಾರ್ಕ್ಸ್ ಕ್ವಶನ್ 1 ಕಡಿಮೆ ಮಾಡಿದ್ದಾರೆ, 3 ಮಾರ್ಕ್ಸ್ ಕ್ವಶನ್ ಅನ್ನ 1 ಕಡಿಮೆ ಮಾಡಿದ್ದಾರೆ, ಒಂದು 5 ಮಾರ್ಕ್ಸ್ ಕ್ವಶನ್ ಅನ್ನ ಕಡಿಮೆ ಮಾಡಿದೆ. ಟೋಟಲ್ 5 3 8 2 10 ಮಾರ್ಕ್ಸ್ಗೆ ರೆಡ್ಯೂಸ್ ಮಾಡಿದ್ದಾರೆ. 10 ಮಾರ್ಕ್ಸ್ ನ ರೆಡ್ಯೂಸ್ ಮಾಡಿದ್ದಾರೆ. 10 ಮಾರ್ಕ್ಸ್ಗೆ 10 ಮಾರ್ಕ್ಸ್ ನ ರೆಡ್ಯೂಸ್ ಮಾಡಿದ್ದಾರೆ. ಸೊ 115 ಇರ್ತಿತ್ತು, ಇವಾಗ 105 ಮಾರ್ಕ್ಸ್ ಇದೆ. ನೆಕ್ಸ್ಟ್ ಟೈಮ್ ಡ್ಯೂರೇಷನ್ ನೋಡ್ರಿ, 15 ಮಿನಿಟ್ಸ್ ರೆಡ್ಯೂಸ್ ಮಾಡಿದ್ದಾರೆ. ಸೊ ಎಷ್ಟಿತ್ತು ಲಾಸ್ಟ್ ಇಯರ್ 3 ಅವರ್ 15 ಮಿನಿಟ್ಸ್ ಇತ್ತು. ಇವಾಗ ಪ್ರೆಸೆಂಟ್ ಜಸ್ಟ್ 3 ಅವರ್ಸ್. ನೆಕ್ಸ್ಟ್ ಲಾಸ್ಟ್ ಇಯರ್ ಕೊಟ್ಟಿದ್ದಾರೆ ನೋಡ್ರಿ, ನ್ಯೂ time duration is 3 hours only, 15 minutes reading to the question paper and 2 hour 45 minutes for answering the questions. So 2 hour 45 minutes ಸಿಗುತ್ತೆ ನಿಮಗೆ ಆಕ್ಚುಲಿ ಬರೆಯೋದಕ್ಕೆ. ಇನ್ 15 minutes ಏನಿದೆ ಅದು ಜಸ್ಟ್ ಟು ರೀಡ್ ದ ಕ್ವಶನ್ ಪೇಪರ್ 15 minutes. ಹಾಗಾಗಿ 2 hour 15 minutes 45 minutes ಅಲ್ಲಿ ಆನ್ಸರ್ ಮಾಡೋ ಹಂಗೆ ನಾವು ಇವಾಗ್ಲಿಂದಾನೆ ರೆಡಿ ಆಗಬೇಕು. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಬ್ಲೂ ಪ್ರಿಂಟ್ ಈಸ್ ನಾಟ್ ಫಿಕ್ಸ್ಡ್. ಬ್ಲೂ ಪ್ರಿಂಟ್ ಈಸ್ ನಾಟ್ ಫಿಕ್ಸ್ಡ್. ಬ್ಲೂ ಪ್ರಿಂಟ್ ಫಿಕ್ಸ್ ಆಗಿಲ್ಲ. ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಯು ಕ್ಯಾನ್ ಪ್ರಿಪೇರ್ ಯುವರ್ ಓನ್ ಬ್ಲೂ ಪ್ರಿಂಟ್ ವಿತ್ ದ ಮಲ್ಟಿಪ್ಲಿಕೇಶನ್ ಫ್ಯಾಕ್ಟರ್ ಆಫ್
ಎಷ್ಟು ಚೆನ್ನಾಗಿದೆ ನೋಡ್ರಿ, ಎಷ್ಟು ಚೆನ್ನಾಗಿ ಪ್ರಿಪೇರ್ ಮಾಡಿದಾರೆ ಅಂದ್ರೆ ಪ್ರತಿ ಚಾಪ್ಟರ್, ಯಾವುದೇ ಚಾಪ್ಟರ್ ತಗೊಳ್ಳಿ ಇಷ್ಟು ಅವರ್ ಫಿಕ್ಸ್ ಆಗಿರುತ್ತೆ, ನೆಕ್ಸ್ಟ್ ಕೊಡ್ತಾರೆ ಅದನ್ನ. ಸೊ ನೀವೇನ್ ಮಾಡ್ಬೋದು, 0.875 ಮಾರ್ಕ್ಸ್ ಪರ್ ಅವರ್, 1 ಅವರ್ಗೆ ಇಷ್ಟು ಮಾರ್ಕ್ಸ್ ಅನ್ನು ಅಲಾಟ್ ಮಾಡಿಕೊಂಡು ನೀವೇ ಒಂದು ಕ್ವಶನ್ ಪೇಪರ್ನ ಬ್ಲೂ ಪ್ರಿಂಟ್ ಅನ್ನ ಪ್ರಿಪೇರ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾರೆ. ಇದರ ಅರ್ಥ ಏನ್ ಗೊತ್ತಾ, ನೀವೇ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡ್ಕೋಬಹುದು ಅಂದ್ರೆ ಅವರು ಕ್ವಶನ್ ಯಾವ ರೀತಿ ಬೇಕಾದ್ರೂ ಕೇಳ್ಬೋದು. ಬಟ್ ಕ್ರೈಟೀರಿಯಾ ಏನು, 1 ಅವರ್ಗೆ 0.875 ಮಾರ್ಕ್ಸ್ ಅನ್ನ ಅಲಾಟ್ ಮಾಡ್ತಾರೆ. ನೆಕ್ಸ್ಟ್ ಇನ್ನು ಸುಮಾರು ಕಂಡೀಷನ್ಸ್ ಇದೆ, ನೋಡ್ತಾ ಹೋಗುವ. ಈ ಕಂಡೀಷನ್ ಏನು, ಇನ್ ಪಾರ್ಟ್ ಎ ನಲ್ಲಿ ಬಂದ್ರೆ MCQs ಇರುತ್ತೆ. MCQs ಸೆಕ್ಷನ್ ಅಲ್ಲಿ ನೋಡ್ರಿ, ನ್ಯೂಮರಿಕಲ್ ಪ್ರಾಬ್ಲಮ್ ಶುಡ್ ನಾಟ್ ಬಿ ಆಸ್ಕ್, ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಕೇಳಂಗಿಲ್ಲ, ನ್ಯೂಮರಿಕಲ್ ಪ್ರಾಬ್ಲಮ್ ಇರಂಗಿಲ್ಲ, ಓನ್ಲಿ ಕಾನ್ಸೆಪ್ಟ್ ಕ್ವಶನ್ಸ್ ಕೇಳಬೇಕು, ಕಾನ್ಸೆಪ್ಟ್ಸ್ ಇರ್ಬೇಕು ಅದರಲ್ಲಿ, ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಇರಬಾರ್ದು, ನ್ಯೂಮರಿಕಲ್ ಟೈಪ್ ಬರಲ್ಲ. ಅದಕ್ಕಿಂತ ಇಂಪಾರ್ಟೆಂಟ್ ಏನ್ ಗೊತ್ತಾ, ಇದು ಏನು 3 ಹಾಟ್ MCQs, ಹೈಯರ್ ಆರ್ಡರ್ ಥಿಂಕಿಂಗ್ ಕ್ವಶನ್ಸ್ ಕೇಳ್ತಾರೆ, ಇದೇ ಇಂಪಾರ್ಟೆಂಟ್. ಬಟ್ ಕಾನ್ಸೆಪ್ಟ್ ಬೇಸ್ಡ್ ಮೇಲೆ ಕೇಳ್ತಾರೆ. ಹೈಯರ್ ಆರ್ಡರ್ ಥಿಂಕಿಂಗ್ ಇಲ್ಲೇ ನಮ್ಮ ಮಕ್ಕಳು ಎಡುವಂಥದ್ದು 97, 98 ಬರುತ್ತೆ. ಇನ್ನೊಂದು ಮಾರ್ಕ್ಸ್, ಇನ್ನೆರಡು ಮಾರ್ಕ್ಸ್ಗೆ ಹೊಡೆದಾಡ್ಬೇಕು ನಾವು. ಸೊ ಅದಕ್ಕೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೀನಿ, ನೀವೇನ್ ಮಾಡ್ಬೇಕು, NCERT ಬುಕ್ ಅನ್ನ ತಗೊಳ್ಬೇಕು, ಅದರಲ್ಲಿರೋ ಪ್ರತಿಯೊಂದನ್ನು ಲೈನ್ ಅನ್ನು ಓದ್ಬೇಕು. ನಿಮ್ಗೆ ಯಾವ್ದು ಇಂಪಾರ್ಟೆಂಟ್ ಅನ್ಸುತ್ತೋ ಆ ಒಂದು ಕಾನ್ಸೆಪ್ಟ್ ಅನ್ನ, ಆ ಒಂದು ಸೆಂಟೆನ್ಸ್ ಅನ್ನ ಬರ್ದಿಟ್ಕೊಳ್ಬೇಕು. ಒಂದು ನೋಟ್ಸ್ ರೆಡಿ ಮಾಡ್ಬಿಡಿ, ನೋಟ್ಸ್ ರೆಡಿ ಮಾಡಿ ಅದರಲ್ಲಿ ಬರ್ದಿಟ್ಕೊಂಡ್ಬಿಡಿ, ಇದು ಕೇಳ್ಬಹುದು, ನಿಮ್ಗೆ ಒಂದು ಐಡಿಯಾ ಬರ್ತದೆ. ಓಕೆ, ನೆಕ್ಸ್ಟ್ ಇನ್ ಪಾರ್ಟ್ ಎ ನೋಡ್ರಿ, 6th one, ಇನ್ ಪಾರ್ಟ್ ಎ MCQ ಸೆಕ್ಷನ್, ದೇರ್ ಕ್ಯಾನ್ ಬಿ 1 ಮ್ಯಾಚ್ ದ ಫಾಲೋಯಿಂಗ್, ವಾವ್, 1 ಸ್ಟೇಟ್ಮೆಂಟ್ 1, ಸ್ಟೇಟ್ಮೆಂಟ್ 2 ಟೈಪ್ ಕ್ವಶನ್, ಅಸರ್ಷನ್ ಅಂಡ್ ರೀಸನಿಂಗ್ ಟೈಪ್. ವಾವ್, ನೋಡ್ರಿ ಎಷ್ಟು ಚೆನ್ನಾಗಿ ಹೇಳ್ತಾರ. ಒಂದು ಮ್ಯಾಚ್ ದ ಫಾಲೋಯಿಂಗ್ ಇರಬೇಕು, ಇನ್ನೊಂದು ಮ್ಯಾಚ್ ದ ಫಾಲೋಯಿಂಗ್, ಇನ್ನೊಂದು ಸ್ಟೇಟ್ಮೆಂಟ್ ಟೈಪ್ ಕ್ವಶನ್. ಇಲ್ಲೇ ಇಡುವಂಥದ್ದು ಸ್ಟೇಟ್ಮೆಂಟ್ ಟೈಪ್ ಕ್ವಶನ್ ಬಂದಾಗ ಅವರು ಬಹಳ ಬುದ್ಧಿವಂತಿಕೆ ಯೂಸ್ ಮಾಡಬೇಕು. ಯಾಕೆಂದ್ರೆ ಕೆಲವೊಂದ್ಸತಿ ಏನ್ ಕೇಳ್ತಾರೆ ಅಂದ್ರೆ ಸ್ಟೇಟ್ಮೆಂಟ್ ಕ್ವಶನ್ಸ್ ಅಲ್ಲಿ 1 and 2, ಫಸ್ಟ್ ಸ್ಟೇಟ್ಮೆಂಟ್ ಇಸ್ ಟ್ರೂ, ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ಫಾಲ್ಸ್, ಅಥವಾ ಫಸ್ಟ್ ಅಂಡ್ ಸೆಕೆಂಡ್ ಆರ್ ಟ್ರೂ, ಫಸ್ಟ್ ಟ್ರೂ ಸೆಕೆಂಡ್ ಫಾಲ್ಸ್, ಸೆಕೆಂಡ್ ಟ್ರೂ ಫಸ್ಟ್ ಫಾಲ್ಸ್ ಅಂತ ಕೇಳ್ಬಿಡ್ತಾರೆ. ಅದು ಈಸಿ, ಸ್ವಲ್ಪ ಈಸಿಯಾಗಿ ಮಾಡ್ಬೋದು. ಆದ್ರೆ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ಟ್ರೂ ಅಂಡ್ ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಫಸ್ಟ್ ಅಂತ ಕೇಳ್ಬಿಡ್ತಾನೆ. ಆವಾಗ ನಮ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ. ಸೊ ಆ ತರದ್ರಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕು ಸ್ಟೇಟ್ಮೆಂಟ್ ಕ್ವಶನ್ಸ್ ಅಲ್ಲಿ, ಎಸ್ಪೆಷಲಿ ಮ್ಯಾಚ್ ದ ಫಾಲೋಯಿಂಗ್ ಓಕೆ ಮಾಡಬಹುದು ನನ್ನ ಅಂದಾಜು, ಬಟ್ ಸ್ಟೇಟ್ಮೆಂಟ್ ಕ್ವಶನ್ಸ್ ಅಲ್ಲಿ ಯು ಶುಡ್ ಬಿ ವೆರಿ ಕೇರ್ಫುಲ್. ನೆಕ್ಸ್ಟ್ ನೋಡ್ರಿ, ಪಾಯಿಂಟ್ ನಂಬರ್ 7, ಪಾರ್ಟ್ ಎ ನಲ್ಲೇ FIB ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ ಬರ್ತದೆ. 6 words ಶುಡ್ ಬಿ ಗಿವನ್ ಫಾರ್ 5 questions. ಇಲ್ಲ ನೋಡ್ರಿ ಏನ್ ಮಾಡ್ತಾರೆ, ಬಹಳ ಕ್ಲವರ್ ಆಗಿ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡ್ತಾರೆ. ಇದು ಕ್ವಶನ್ಸ್ ಇರುತ್ತೆ, ಅದರಲ್ಲಿ ನಿಮ್ಗೆ 6 ಆಪ್ಷನ್ಸ್ ನ ಕೊಡ್ತಾರೆ ಫಿಲ್ ಇನ್ ದ ಬ್ಲಾಂಕ್ಸ್. ಅದರಲ್ಲಿ ಒಂದನ್ನ ಬಹಳ ಟಿಸ್ಟ್ ಮಾಡ್ತಾರೆ, ಏನಂತ ಹೇಳಿದಂದ್ರೆ ಡಿಕ್ರೀಸ್ ಅಥವಾ ಇನ್ಕ್ರೀಸ್ ಅಂತ ಕೊಟ್ಬಿಡ್ತಾರೆ. ಸೊ ಅವೆರಡರಲ್ಲಿ ನಮ್ಗೆ ಸ್ವಲ್ಪ ಬುದ್ಧಿವಂತಿಕೆ ಯೂಸ್ ಮಾಡ್ಬೇಕು. ಇನ್ನೊಂದು ರೀತಿ ಕೇಳ್ಬೋದು, ಅವೆರಡೊಂದು ಅಂಬಿಗ್ಯೂಟಿ ಅಂತ ಹೇಳ್ಬಾರ್ದು. ಸೊ ಲಿಟ್ಲ್ ಬಿಟ್ ವಿ ಹ್ಯಾವ್ ಟು ಯೂಸ್ ದ ನಾಲೆಡ್ಜ್. ಡಿಕ್ರೀಸೋ ಇನ್ಕ್ರೀಸೋ, ಎಸ್ ಅಥವಾ ನೋ, ಎಸ್ ಅಥವಾ ನೋ ಜನರಲಿ ಕೊಡಲ್ಲ. ಸೊ ಇನ್ಕ್ರೀಸ್, ಡಿಕ್ರೀಸ್, ಅಥವಾ ಇನ್ನೊಂದು ಯಾವ್ದೋ 1 ಅಥವಾ 0 ಇವೆರಡರಲ್ಲಿ, ಅಥವಾ ಇನ್ನೊಂದು ಡಯಾಮ್ಯಾಗ್ನೆಟಿಕ್, ಫೆರೋಮ್ಯಾಗ್ನೆಟಿಕ್, ಈ ತರ ಕ್ವಶನ್ಸ್ ಅನ್ನ ಕೇಳಿದಾಗ ಅವೆರಡಲ್ಲಿ ಒಂಚೂರು ಕನ್ಫ್ಯೂಷನ್ ಆಗಬಹುದು. ಬಟ್ ನಿಮ್ಗೆ ಕರೆಕ್ಟ್ ಆಗಿ ಓದಿದ್ರೆ ಅದ್ರ ಕ್ಲಾರಿಟಿ ಇದ್ರೆ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಈ ತರ ಒಂಚೂರು. ನೆಕ್ಸ್ಟ್ ಪಾಯಿಂಟ್ ನಂಬರ್ 8, ಪಾರ್ಟ್ ಬಿ ನಲ್ಲಿ 2 mark ಕ್ವಶನ್ ಕೇಳ್ತಾರೆ. ಓಕೆ, ಬಟ್ ಅದ್ರಲ್ಲಿ ನೋಡ್ರಿ 1 ನ್ಯೂಮರಿಕಲ್ ಪ್ರಾಬ್ಲಮ್ ಶುಡ್ ಬಿ ಆಸ್ಕ್ಡ್. ಎಸ್, 2 mark ಕ್ವಶನ್ಸ್ ಅಲ್ಲಿ ಒಂದು ನ್ಯೂಮರಿಕಲ್ ಪ್ರಾಬ್ಲಮ್ ಇದ್ದೇ ಇರುತ್ತೆ, 100% ಇರುತ್ತೆ. ಒಂದು ನ್ಯೂಮರಿಕಲ್ ಪ್ರಾಬ್ಲಮ್ 100% ಬರುತ್ತೆ. ಆದ್ರೆ ಯಾವ ಚಾಪ್ಟರ್ ಇಂದ ಕೇಳ್ತಾರೆ ಅದನ್ನ ನಾವು ಹೇಳಕ್ ಬರಂಗಿಲ್ಲ. ಯಾಕೆ ಅಂತ ಅಂದ್ರೆ ಬ್ಲೂ ಪ್ರಿಂಟ್ ಇಸ್ ನಾಟ್ ಫಿಕ್ಸ್ಡ್. ಅವನ್ ಎಲ್ಲಿ ಬೇಕಾದ್ರೂ ಯಾವ ಚಾಪ್ಟರ್ ಅಲ್ಲಿ ಬೇಕಾದ್ರೂ ನ್ಯೂಮೆರಿಕಲ್ ಪ್ರಾಬ್ಲಮ್ ನ ಕೇಳ್ಬೋದು. ಬಟ್ ಕಂಪಲ್ಸರಿ ಒಂದಂತೂ ನ್ಯೂಮೆರಿಕಲ್ ಪ್ರಾಬ್ಲಮ್ ಇರುತ್ತೆ, ಸಣ್ಣ ಪುಟಾಣಿ ಪ್ರಾಬ್ಲಮ್ ಇರುತ್ತೆ 2 marksಗೆ. ಹೆಂಗಿರುತ್ತೆ ಅಂದ್ರೆ ಒಂದು ಫಾರ್ಮುಲಾ ತಗೊಳ್ಳೋದು, ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ ನ ಬರೆಯೋಂಗಿರುತ್ತೆ. ಜನರಲಿ ನನ್ನ ಒಂದು ಅನಿಸಿಕೆ ಪ್ರಕಾರ ಹೇಳ್ತಾ ಇದ್ದೀನಿ, ಆತರ ಇರ್ಬೋದು. ಬಟ್ ಈಸಿ ಇರುತ್ತೆ, ನೋ ಪ್ರಾಬ್ಲಮ್. ಓಕೆ, ನಾವು ಏನು ಬ್ಲೂ ಪ್ರಿಂಟ್ ಮತ್ತೆ 3 ಮಾಡೆಲ್ ಪೇಪರ್ ಬಿಟ್ಟಿದಾರಲ್ಲ ಬೋರ್ಡ್ ಇಂದ, ಅದನ್ನ ಡಿಸ್ಕಸ್ ಮಾಡುವ, ಡೀಟೇಲ್ ಡಿಸ್ಕಸ್ ಮಾಡೋಣ, ಎಲ್ಲದಕ್ಕೂ ಆನ್ಸರ್ ಹೇಳ್ಕೊಡ್ತೀನಿ. ಸೊ ಸ್ಟೇ ಟ್ಯೂನ್ಡ್.
ಅದರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ವೆದರ್ ವಿ ಕ್ಯಾನ್ ಆನ್ಸರ್ ದೀಸ್ ಕ್ವಶನ್ಸ್ ಆರ್ ನಾಟ್ ಅಂತ. ಸೊ ಟಿಲ್ ದೆನ್ ವೇಟ್ ಮಾಡುವ. ನೆಕ್ಸ್ಟ್ ಇಲ್ಲಿದೆ ನೋಡ್ರಿ, ಅದೇ ಪಾಯಿಂಟ್. ಇಟ್ ಕ್ಯಾನ್ ಬಿ ಫ್ರಮ್ ಎನಿ ಚಾಪ್ಟರ್, ಯಾವ ಚಾಪ್ಟರ್ ಇಂದ ಬೇಕಾದ್ರೂ ಕೇಳ್ಬಹುದು ನ್ಯೂಮರಿಕಲ್ ಪ್ರಾಬ್ಲಮ್ ನ 2 ಮಾರ್ಕಿಗೆ. ನೆಕ್ಸ್ಟ್, ಇಟ್ ಶುಡ್ ನಾಟ್ ಬಿ ಆಸ್ಕ್ ಫ್ರಮ್ ದ ಚಾಪ್ಟರ್ ವಿಚ್ 5 ಮಾರ್ಕ್ಸ್ ನ್ಯೂಮರಿಕಲ್ ಸೆಟ್. ಎಸ್, ಇದೊಂದು ಕಂಡೀಷನ್ ಇದೆ. ಏನಂದ್ರೆ ಏನಾದ್ರೂ ಆ ಚಾಪ್ಟರ್ ಇಂದ 5 ಮಾರ್ಕ್ಸ್ ನ್ಯೂಮರಿಕಲ್ ಕೇಳಿದ್ರೆ ಅದ್ರದ್ದು ನ್ಯೂಮರಿಕಲ್ ಪ್ರಾಬ್ಲಮ್ 2 ಮಾರ್ಕ್ಸ್ ಅಲ್ಲಿ ಬರಂಗಿಲ್ಲ. 5 ಮಾರ್ಕ್ಸ್ ನ್ಯೂಮರಿಕಲ್ ಪ್ರಾಬ್ಲಮ್ ಇದೆ, ಇಲ್ಲಿ 2 ಮಾರ್ಕ್ಸ್ ಅಪಿಯರ್ ಆಗಲ್ಲ. ಸೊ 5 ಮಾರ್ಕ್ಸ್ ನ್ಯೂಮರಿಕಲ್ ಕೇಳಿದಾನೆ ಅಂದ್ರೆ ಆ ಚಾಪ್ಟರ್ ಅಲ್ಲಿ 2 ಮಾರ್ಕ್ಸ್ ಅಲ್ಲಿ ಅದ್ರದ್ದು ಕಾನ್ಸೆಪ್ಟ್ ಕ್ವಶನ್ಸ್ ಏನಾದ್ರು 2 ಮಾರ್ಕ್ಸ್ ರಿಲೇಟೆಡ್ ಕ್ವಶನ್ಸ್ ಕೇಳ್ತಾರೆ. ಬಟ್ ಇದ್ರಲ್ಲಿ ಏನಾದ್ರು 2 ಮಾರ್ಕ್ಸ್ ಕ್ವಶನ್ ಬಂತಂದ್ರೆ ನ್ಯೂಮರಿಕಲ್, ಅದ್ರದ್ದು ನ್ಯೂಮರಿಕಲ್ ಪ್ರಾಬ್ಲಮ್ 5 ಮಾರ್ಕ್ಸ್ ಬರಲ್ಲ. ನೆಕ್ಸ್ಟ್ ಬಹಳ ಕ್ಲೆವರ್ ಇದೆ ನೋಡ್ರಿ. ಪಾರ್ಟ್ ಸಿ ನಲ್ಲಿ 3 ಮಾರ್ಕ್ಸ್ ಕ್ವಶನ್ ಸೆಕ್ಷನ್ ಅಲ್ಲಿ ಬಂದ್ರೆ 1 ನ್ಯೂಮರಿಕಲ್ ಪ್ರಾಬ್ಲಮ್ ಶುಡ್ ಬಿ ಆಸ್ಕ್ಡ್. ಇಟ್ ಕ್ಯಾನ್ ಬಿ ಫ್ರಮ್ ಎನಿ ಚಾಪ್ಟರ್. ಇಟ್ ಶುಡ್ ನಾಟ್ ಬಿ ಆಸ್ಕ್ಡ್ ಫ್ರಮ್ ದ ಚಾಪ್ಟರ್ ಫ್ರಮ್ ವಿಚ್ 5 ಮಾರ್ಕ್ಸ್ ನ್ಯೂಮರಿಕಲ್ ಈ ಸೆಟ್. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡ್ರಿ, ಬಹಳ ಕ್ಲೆವರ್ ಆಗಿ ಸೆಟ್ ಮಾಡಿದ್ದಾರೆ. ಇದರಲ್ಲೂ ಸೇಮ್ ಕಂಡೀಷನ್, ಒಂದು ನ್ಯೂಮರಿಕಲ್ ಪ್ರಾಬ್ಲಮ್ ಬಂದೇ ಬರುತ್ತೆ, ಆದರೆ ಯಾವ ಚಾಪ್ಟರ್ ಇಂದ ಅಂತ ಗೊತ್ತಿಲ್ಲ. ಯಾವ ಚಾಪ್ಟರ್ ಇಂದ ಬೇಕಾದ್ರೂ ಕೊಡ್ಬೋದು, ಆದ್ರೆ ಕಂಡೀಷನ್ ಏನು, ಆ 3 ಮಾರ್ಕ್ಸ್ ಕ್ವಶನ್ ನ್ಯೂಮರಿಕಲ್ ಪ್ರಾಬ್ಲಮ್ ಕೇಳಿದ್ರೆ ಆ ಪರ್ಟಿಕ್ಯುಲರ್ ಚಾಪ್ಟರ್ ಇಂದ 5 ಮಾರ್ಕ್ಸ್ ನ್ಯೂಮರಿಕಲ್, ಅದರಿಂದ 5 ಮಾರ್ಕ್ಸ್ ಅಲ್ಲಿ ನ್ಯೂಮರಿಕಲ್ ಪ್ರಾಬ್ಲಮ್ ಕೇಳೋಂಗಿಲ್ಲ. ಸೇಮ್ ಕಂಡೀಷನ್ ಅಪ್ಲೈಸ್ 2 ಮಾರ್ಕ್ಸ್ ಮತ್ತೆ 3 ಮಾರ್ಕ್ಸ್ಗೆ. ನೆಕ್ಸ್ಟ್ ಪಾರ್ಟ್ ಡಿ ಹೇಳ್ತಾರೆ ನೋಡ್ರಿ. ಇನ್ ಪಾರ್ಟ್ ಡಿ 5 ಮಾರ್ಕ್ಸ್ ಕ್ವಶನ್ ಸೆಕ್ಷನ್ ಅಲ್ಲಿ ಮ್ಯಾಕ್ಸಿಮಮ್ 2 ಸ್ಪ್ಲಿಟ್ ಕ್ವಶನ್ಸ್ ಕ್ಯಾನ್ ಬಿ ಆಸ್ಕ್ಡ್. ಎಸ್, 5 ಮಾರ್ಕ್ಸ್ ಡಿರೈವೇಶನ್ ಪಾರ್ಟ್ ಅಂತ ಏನ್ ಮಾಡ್ತಿದ್ವಲ್ಲ ಅವಾಗ, ಅದ್ರಲ್ಲಿ ಬರೀ ಏನ್ ಜನರಲಿ ಡಿರೈವೇಶನ್ ಕೇಳ್ತಾ ಇದ್ರು. ಆದ್ರೆ ಇವಾಗ ಏನಾಗಿದೆ, ಸ್ಪ್ಲಿಟ್ ಕ್ವಶನ್ ಕೇಳ್ತಾನಂತೆ. ಎಷ್ಟು ಕೇಳ್ಬೋದು, ಮ್ಯಾಕ್ಸಿಮಮ್ 2 ಕೇಳ್ಬೋದು ಫ್ರಮ್ ಎನಿ ಚಾಪ್ಟರ್. ಯು ಕ್ಯಾನ್ ಆಸ್ಕ್ ಲೆಸ್ ದೆನ್ 2 ಬಟ್ ನಾಟ್ ಮೋರ್ ದನ್ 2. ಅಂದ್ರೆ ಸ್ಪ್ಲಿಟ್ ಕ್ವಶನ್ ನನ್ನ ಯಾವ ಪಾರ್ಟ್ ಅಲ್ಲಿ, 5 ಮಾರ್ಕ್ಸ್ ಪಾರ್ಟ್ ಅಲ್ಲಿ ಬಂದಿದೆಯಲ್ಲ, ಪಾರ್ಟ್ ಡಿ ನಲ್ಲಿರೋ 5 ಮಾರ್ಕ್ಸ್ ಕ್ವಶನ್ ಕೇಳ್ತಾರ, ಅದ್ರಲ್ಲಿ 2, ಮ್ಯಾಕ್ಸಿಮಮ್ 2, ಮಿನಿಮಮ್ 1 ಸ್ಪ್ಲಿಟ್ ಕ್ವಶನ್ಸ್. ಸ್ಪ್ಲಿಟ್ ಕ್ವಶನ್ಸ್ ಯಾವ ತರ ಬೇಕಾದ್ರೂ ಇರೋದು, 4+1 ಆಗಿರ್ಬೋದು, 3+2 ಇರ್ಬೋದು, ಆರ್ ಯು ಕ್ಯಾನ್ ಆಸ್ಕ್ 2+1+1+1 ಮೋಸ್ಟ್ಲಿ ಕೊಟ್ಟಿದ್ದಾರೆ ಅನ್ಸುತ್ತೆ ನೆಕ್ಸ್ಟ್ ಇದರಲ್ಲಿ. ಓಕೆ, ಸೊ 5 ಮಾರ್ಕ್ಸ್ ಕ್ವಶನ್ 2+1+1 ಮೇ ಬಿ ಇಸ್ ದೇರ್ ಆರ್ ನಾಟ್, ಐ ಡೋಂಟ್ ನೋ. ಸೊ ಈ ತರ ಇರುತ್ತೆ ಜನರಲಿ, 4+1 ಇಲ್ಲ 3+2. ಓಕೆ, ಬಟ್ ಅವ್ರು ಏನ್ ಹೇಳಿದಾರೆ, ಸ್ಪ್ಲಿಟ್ ಕ್ವಶನ್ಸ್ 2 ಸ್ಪ್ಲಿಟ್ ಕ್ವಶನ್ಸ್ ಕೇಳ್ಬೋದು. 2 ಸ್ಪ್ಲಿಟ್ ಕ್ವಶನ್ಸ್ ಮ್ಯಾಕ್ಸಿಮಮ್, ಅವ್ರ ಇಷ್ಟ, ಕ್ವಶನ್ ಪೇಪರ್ ಸೆಟ್ ಮಾಡೋರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್, ಸ್ಪ್ಲಿಟ್ ಕ್ವಶನ್ ಶುಡ್ ಬಿ ಡಿರೈವ್ಡ್ ಫ್ರಮ್ ದ ಸೇಮ್ ಕಾನ್ಸೆಪ್ಟ್ ಆರ್ ಡಿಫರೆಂಟ್ ಕಾನ್ಸೆಪ್ಟ್. ಇದು ನೋಡ್ರಿ ಎಷ್ಟು ಕ್ಲೆವರ್ ಆಗಿ ಹೇಳ್ತಾರೆ. ನಾವು ಸ್ಪ್ಲಿಟ್ ಕ್ವಶನ್ಸ್ ಕೇಳ್ತಿರಲ್ಲ, ಅದ್ರಲ್ಲಿ ಫಾರ್ ಎಕ್ಸಾಂಪಲ್ ಡ್ಯೂಯಲ್ ನೇಚರ್ ಅಲ್ಲಿ ಕೇಳ್ತಾನೆ ಅನ್ಕೊಳ್ಳಿ. ಸ್ಪ್ಲಿಟ್ ಕ್ವಶನ್ ಯಾವ್ದೋ ಒಂದು ಕ್ವಶನ್ ನಂಬರ್ ಅಲ್ಲಿರೋ ಡ್ಯೂಯಲ್ ನೇಚರ್ ಚಾಪ್ಟರ್ ಇಂದ ಕೇಳ್ತಾನೆ. ಅವ್ರು ಏನ್ ಹೇಳ್ತಾರೆ ನೋಡ್ರಿ, ಡ್ಯೂಯಲ್ ನೇಚರ್ ಚಾಪ್ಟರ್ ಇಂದ ಕೇಳಿದ್ರೆ ಡ್ಯೂಯಲ್ ನೇಚರ್ ಚಾಪ್ಟರ್ ಒಳಗಡೆನೆ ಸ್ಪ್ಲಿಟ್ ಕ್ವಶನ್ ರೆಡಿ ಮಾಡ್ಬೇಕು. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ 4+1 ಸ್ಪ್ಲಿಟ್ ಮಾಡಿದಾನೆ ಅನ್ಕೊಳ್ಳಿ, ಡ್ಯೂಯಲ್ ನೇಚರ್ ಅಲ್ಲಿ 4 ಮಾರ್ಕ್ ಇಂದ ಕ್ವಶನ್ ಕೇಳ್ತಾನೆ. ಇನ್ 1 ಮಾರ್ಕ್ ಉಳಿದಿರುತ್ತಲ್ಲ, ಅದನ್ನ ಆಟಮ್ಸ್ ಇಂದ ಕೇಳಂಗಿಲ್ಲ. ನೋ, ಅದನ್ನೇನ್ ಮಾಡ್ಬೇಕು, ಡ್ಯೂಯಲ್ ನೇಚರ್ ಇಂದನೇ ತಗೊಳ್ಬೇಕು. ಆದ್ರೆ ಅದ್ರಲ್ಲಿ ಇನ್ನೊಂದೇನಂತಂದ್ರೆ ಕಾನ್ಸೆಪ್ಟ್ ಅಥವಾ ಸೇಮ್ ಕಾನ್ಸೆಪ್ಟ್ ಕೇಳ್ಬೋದು ಅಥವಾ ಡಿಫರೆಂಟ್ ಕಾನ್ಸೆಪ್ಟ್ ಕೇಳ್ಬೋದು. ಎಕ್ಸಾಂಪಲ್ ಏನ್ ಮಾಡ್ಬೋದು, ಡ್ಯೂಯಲ್ ನೇಚರ್ ಇಂದ ತಗೊಳ್ತಾನೆ ಅನ್ಕೊಳ್ಳಿ, ಏನೋ ಒಂದು 4 ಮಾರ್ಕ್ಸ್ ಗೆ ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ ಕೇಳ್ಬೋದು, ಅಥವಾ ಇನ್ನೊಂದೇನೋ ವಾಟ್ ಈಸ್ ಮ್ಯಾಟರ್ ವೇವ್ಸ್ ಅಂತ ಕೇಳ್ಬೋದು. ಕಾನ್ಸೆಪ್ಟ್ ಬೇರೆ ಬೇರೆ ಇರ್ಬೋದು ಅಥವಾ ಕಾನ್ಸೆಪ್ಟ್ ಸೇಮ್ ಇರ್ಬೋದು. ಕಂಡೀಷನ್ ಏನೋ ಡ್ಯೂಯಲ್ ನೇಚರ್ ಇಂದಾನೆ ಕೇಳ್ಬೋದು. ಸ್ಪ್ಲಿಟ್ ಕ್ವಶನ್ ನ ಒಂದ್ ಚಾಪ್ಟರ್ ಇಂದ ಇನ್ನೊಂದ್ ಚಾಪ್ಟರ್ ಇಂದ ಕೇಳಕ್ಕೆ ಸಾಧ್ಯ ಇಲ್ಲ, ಹಂಗ್ ಮಾಡಬಾರ್ದು. ಆ ತರ ಕ್ವಶನ್ ಪೇಪರ್ ಸೆಟ್ ಆಗಿರುತ್ತೆ. ನೆಕ್ಸ್ಟ್ ಪಾರ್ಟ್ ಡಿ ಪಾರ್ಟ್ ಅಲ್ಲಿ ನ್ಯೂಮರಿಕಲ್ ಪ್ರಾಬ್ಲಮ್ ಸೆಕ್ಷನ್ ಅಲ್ಲಿ 1 ನ್ಯೂಮರಿಕಲ್ ಪ್ರಾಬ್ಲಮ್ ಫ್ರಮ್ ಎ ಪೇರ್ ಆಫ್ ಕಾನ್ಸಿಕ್ಯೂಟಿವ್ ಯೂನಿಟ್ಸ್. ಎಷ್ಟು ಇದೆ ಎಲ್ರಿಗೂ ಬಹಳ ಪ್ರಾಬ್ಲಮ್ ಅಲ್ಲ, ಪ್ರಾಬ್ಲಮ್ ಮಾಡ್ಕೊಂಡ್ರೆ ಪ್ರಾಬ್ಲಮ್ ಆಗ್ತದೆ, ಇಲ್ಲಾಂದ್ರೆ ಏನು ಆಗೋದಿಲ್ಲ. ಬಹಳ ಕ್ಲವರ್ ಇದೆ, ಏನು ಕ್ವಶನ್ ಪೇಪರ್ ಆಕ್ಚುಲಿ ತುಂಬಾ ಚೆನ್ನಾಗಿದೆ, ಬಹಳ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಏನಂತ ಅಂದ್ರೆ ನ್ಯೂಮರಿಕಲ್ ಪ್ರಾಬ್ಲಮ್ ಸೆಕ್ಷನ್ ಬಂದಾಗ ನ್ಯೂಮರಿಕಲ್ ಪ್ರಾಬ್ಲಮ್ ನ ಯಾವ ಚಾಪ್ಟರ್ ಇಂದ ಕೇಳ್ತಾರೆ ಅನ್ನೋದಕ್ಕಿಂತ ಯಾವ ಯೂನಿಟ್ ಇಂದ ಕೇಳ್ತಾರೆ ಅನ್ನೋದು ಇಂಪಾರ್ಟೆಂಟ್. ನೋಡ್ರಿ, ಇಲ್ಲಿ 1 ನ್ಯೂಮರಿಕಲ್ ಪ್ರಾಬ್ಲಮ್ ಬರುತ್ತೆ. ಎಲ್ಲಿಂದ, ಅದು ಎಲೆಕ್ಟ್ರಿಕ್ ಫೀಲ್ಡ್ ಇಂದ ಬೇಕಾದ್ರೂ ಬರ್ಬೋದು, ಅಥವಾ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಕೆಪಾಸಿಟೆನ್ಸ್ ಚಾಪ್ಟರ್ ಇಂದ ಬೇಕಾದ್ರೂ ಬರ್ಬೋದು. ಸಪೋಸ್ ಇದರಿಂದ ನ್ಯೂಮರಿಕಲ್ ಕೇಳಿದ್ರೆ ಪೊಟೆನ್ಶಿಯಲ್ ಅಲ್ಲಿ ಕೇಳಲ್ಲ, ಇದ್ರಲ್ಲಿ ಕೇಳಿದ್ರೆ, ಅಥವಾ ಇದ್ರಲ್ಲಿ ಕೇಳಿದ್ರೆ ಪೊಟೆನ್ಶಿಯಲ್ ಅಲ್ಲಿ ಕೇಳಲ್ಲ. ಅಂದ್ರೆ ಈ 2 ಚಾಪ್ಟರ್ ಇಂದ 1 ನ್ಯೂಮರಿಕಲ್ ಪ್ರಾಬ್ಲಮ್ ಗ್ಯಾರಂಟಿ ಬರುತ್ತೆ. ಆದ್ರಿಂದ ಈ ಯೂನಿಟ್ ಇಂದ ಬರುತ್ತೆ, ನಾಟ್ ಚಾಪ್ಟರ್. ನೆಕ್ಸ್ಟ್ ನೋಡ್ರಿ, ಕರೆಂಟ್, ಎಲೆಕ್ಟ್ರಿಸಿಟಿ, ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಇಂದ ಈ 2ರಿಂದ 1 ನ್ಯೂಮರಿಕಲ್ ಪ್ರಾಬ್ಲಮ್ ಬರುತ್ತೆ. ಅದನ್ನ ಕರೆಂಟ್, ಎಲೆಕ್ಟ್ರಿಸಿಟಿ ಬೇಕಾದ್ರೂ ಕೇಳ್ಬೋದು, ಮೂವಿಂಗ್ ಚಾರ್ಜಸ್ ಬೇಕಾದ್ರೂ ಕೇಳ್ಬೋದು. ಈ 2ರಲ್ಲಿ ಒಂದು ಆಪ್ಷನ್.
ನೆಕ್ಸ್ಟ್ ಇಲ್ಲಿ ನೋಡ್ರಿ, ಮ್ಯಾಗ್ನೆಟಿಸಮ್ ಮ್ಯಾಟರ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್, ಆಲ್ಟರ್ನೇಟಿಂಗ್ ಕರೆಂಟ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಈ 4 ಚಾಪ್ಟರ್ ಇಂದ ಒಂದು ನ್ಯೂಮರಿಕಲ್ ಪ್ರಾಬ್ಲಮ್ ನ ಸೆಟ್ ಮಾಡಬೇಕು. ಯಾವ್ದಾದ್ರು ಒಂದು ಚಾಪ್ಟರ್ ನ ಆಯ್ಕೆ ಮಾಡ್ಕೊಳ್ತಾರೆ, ಅದು ಡಿಪೆಂಡಿಂಗ್ ಅಪಾನ್ ಕ್ವಶನ್ ಪೇಪರ್ ಸೆಟ್ಟರ್, ಪ್ಯೂರ್ಲಿ ಡಿಪೆಂಡಿಂಗ್ ಅಪಾನ್ ಕ್ವಶನ್ ಪೇಪರ್ ಸೆಟ್ಟರ್. ಇದರ ಅರ್ಥ ಏನ್ ಗೊತ್ತಾ, ನೀವು ಎಲ್ಲಾ ಚಾಪ್ಟರ್ದು ನ್ಯೂಮರಿಕಲ್ ಪ್ರಾಬ್ಲಮ್ ನ ಮಾಡಿರ್ಲೇಬೇಕು. ಅವನು ಯಾವ ಚಾಪ್ಟರ್ ಇಂದ ಬೇಕಾದ್ರೂ ಕೇಳಬಹುದು. ಬಟ್ ಫಸ್ಟ್ ಕ್ವಶನ್ ಫ್ರಮ್ ಫ್ರಮ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಆರ್ ಪೊಟೆನ್ಷಿಯಲ್. ಎರಡನೇ ಕ್ವಶನ್ ಈ 2 ಚಾಪ್ಟರ್ ಇಂದ ಬರಬಹುದು. ಮೂರನೇ ಕ್ವಶನ್ ಈ 4 ಚಾಪ್ಟರ್ ಇಂದ ಒಂದು ನ್ಯೂಮರಿಕಲ್ ಪ್ರಾಬ್ಲಮ್ ಬರುತ್ತೆ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಇನ್ಯಾವ ಯೂನಿಟ್ ಮಾಡಿದ್ದಾರೆ, ಯೂನಿಟ್ ಆಗಿ ವೇವ್ ಆಪ್ಟಿಕ್ಸ್ ಮತ್ತೆ ರೇ ಆಪ್ಟಿಕ್ಸ್, ಇವೆರಡರಿಂದ ಒಂದು ಕ್ವಶನ್ ಬೇಕು. ಡ್ಯೂಯಲ್ ನೇಚರ್, ಆಟಮ್ಸ್, ನ್ಯೂಕ್ಲಿಯೈ ಮತ್ತೆ ಸೆಮಿಕಂಡಕ್ಟರ್, ಈ 4 ಚಾಪ್ಟರ್ ಸೇರಿ ಒಂದು ನ್ಯೂಮರಿಕಲ್ ಪ್ರಾಬ್ಲಮ್. ನೆಕ್ಸ್ಟ್ ವೈಟೇಜ್ ಕೊಟ್ಟಿದ್ದಾರೆ. ವೈಟೇಜ್ ಏನ್ ಕೊಟ್ಟಿದ್ದಾರೆ, ವೈಟೇಜ್ ಟು ಬಿ ಫಾಲೋಡ್ ಅಂತ. ಎಷ್ಟು ವೈಟೇಜ್ ಅನ್ನ ಫಾಲೋ ಮಾಡಬಹುದು, ವೈಟೇಜ್ ಅನ್ನ ಒಂದು ಯಾವ್ದಾದ್ರು ಬ್ಲೂ ಪ್ರಿಂಟ್ ತಗೊಂಡು ನೀಟಾಗಿ ಡಿಸ್ಕಸ್ ಮಾಡುವ. ನೆಕ್ಸ್ಟ್ ಪಾರ್ಟಿಗೆ ಹೋಗೋಣ. ಇಂಪಾರ್ಟೆನ್ಸ್ ಆಫ್ ಎ ಬ್ಲೂ ಪ್ರಿಂಟ್ ಅಂತ ಹೇಳ್ತಾರೆ. ಏನು, ಇಟ್ ಗಿವ್ಸ್ ಆಲ್ ದ ರಿಕ್ವೈರ್ಡ್ ಗೈಡ್ಲೈನ್ಸ್ ಫಾರ್ ಸೆಟ್ಟಿಂಗ್ ದ ಕ್ವಶನ್ ಪೇಪರ್. ಅಂದ್ರೆ ಒಂದು ಪ್ರಾಪರ್ ಸೆಟ್ಟಿಂಗ್ ಇದೆ ಅಲ್ಲಿ, ಅಂದ್ರೆ ಈ ತರನೇ ಸೆಟ್ ಮಾಡಬೇಕು ಕ್ವಶನ್ ಪೇಪರ್, ಒಂದು ಪ್ರಾಪರ್ ಸೆಟ್ಟಿಂಗ್. ನೀವು ಯಾರೇ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡಿದ್ರು ಇದೇ ತರನೇ ಸೆಟ್ ಮಾಡಬೇಕು. ನೆಕ್ಸ್ಟ್ ಇಟ್ ಹೆಲ್ಪ್ಸ್ ಟು ಪ್ರಿಪೇರ್ ವೆಲ್ ಬ್ಯಾಲೆನ್ಸ್ಡ್ ಕ್ವಶನ್ ಪೇಪರ್. ಎಸ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಒಂದು ಬ್ಯಾಲೆನ್ಸ್ಡ್ ಕ್ವಶನ್ ಪೇಪರ್, ನೀವು 1000 ಕ್ವಶನ್ ಪೇಪರ್ ಪ್ರಿಪೇರ್ ಮಾಡ್ರಿ, ಇದೇ ತರನೇ ಇರುತ್ತೆ, ಇದೇ ಆರ್ಡರ್ ಇರುತ್ತೆ. ನೆಕ್ಸ್ಟ್, ಅಟ್ ದ ಟೈಮ್ ಆಫ್ ಪ್ರಿಪೇರಿಂಗ್ ಬ್ಲೂ ಪ್ರಿಂಟ್ ಇಟ್ ಈಸ್ ಫ್ಲೆಕ್ಸಿಬಲ್, ಬಟ್ ಆಫ್ಟರ್ ಪ್ರಿಪೇರಿಂಗ್ ಇಟ್ ಬಿಕಮ್ಸ್ ರಿಜಿಡ್. ಅಟ್ ದ ಟೈಮ್ ಆಫ್ ಪ್ರಿಪೇರಿಂಗ್ ದ ಬ್ಲೂ ಪ್ರಿಂಟ್ ಇಟ್ ಈಸ್ ಫ್ಲೆಕ್ಸಿಬಲ್, ಬಟ್ ಆಫ್ಟರ್ ಪ್ರಿಪೇರಿಂಗ್ ಇಟ್ ಬಿಕಮ್ಸ್ ರಿಜಿಡ್ ಅಂತ. ಗೈಡ್ಲೈನ್ಸ್ ಫಾರ್ ಸೆಲೆಕ್ಟಿಂಗ್ ದ ಕ್ವಶನ್ಸ್ ಅಂತೆ. ಕ್ವಶನ್ ಹೆಂಗ್ ಸೆಲೆಕ್ಟ್ ಮಾಡೋದು ಅಂದ್ರೆ, ಕ್ವಶನ್ ರೆಡಿ ಮಾಡುವಾಗ, ಕ್ವಶನ್ ಪ್ರಿಪೇರ್ ಮಾಡುವಾಗ, ಸೆಂಟೆನ್ಸ್ ಫಾರ್ಮ್ ಮಾಡುವಾಗ ಹೇಗೆಲ್ಲ ಇರುತ್ತೆ ಅಂತ. ಕ್ವಶನ್ ಶುಡ್ ಬಿ ಕ್ಲಿಯರ್. ಕ್ವಶನ್ ನೋಡಿದ ತಕ್ಷಣ ಅದರಲ್ಲಿ ಯಾವುದೇ ರೀತಿ ಆಂಬಿಗ್ಯೂಟಿ ಅನ್ನಿಸಬಾರ್ದು. ಎಸ್, ಇದು ಕ್ವಶನ್ ಕರೆಕ್ಟ್ ಇದೆ ಅಂದ್ರೆ ಅರ್ಥ ಆಯ್ತು ಮಕ್ಕಳಿಗೆ. ಅನ್ಆಂಬಿಗ್ಯೂಯಸ್, ಅಂಡರ್ಸ್ಟ್ಯಾಂಡಬಲ್ ಅಂಡ್ ಫ್ರೀ ಫ್ರಮ್ ಗ್ರಾಮ್ಯಾಟಿಕಲ್ ಎರರ್ಸ್. ಗ್ರಾಮ್ಯಾಟಿಕಲ್ ಎರರ್ಸ್ ಇರಬಾರ್ದು. ಯಾಕಂದ್ರೆ ನಮ್ದ್ರಲ್ಲಿ ಒಂಚೂರು ಮಿಸ್ಟೇಕ್ ಆಯ್ತು ಅಂದ್ರೆ, ಸಪೋಸ್ ನ್ಯೂಮರಿಕಲ್ಸ್ ಅಲ್ಲಿ ಚೂರು ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಗ್ರೇಸ್ ಮಾರ್ಕ್ಸ್ ಅಂದ್ಬಿಡ್ತಾರ ಮಕ್ಕಳು. ಇದು ತಪ್ಪಿದೆ, ಒಂದು ಸ್ಮಾಲ್, ವೆರಿ ಸ್ಮಾಲ್ ಮಿಸ್ಟೇಕ್, ಅದಕ್ಕೆ ಅವ್ರೇನ್ ಹೇಳ್ತಾರೆ ಗೊತ್ತಾ, ಗ್ರಾಮ್ಯಾಟಿಕಲ್ ಎರರ್ ಇರಬಾರ್ದು. ಆಮೇಲೆ ಅರ್ಥ ಆವಂಗಿರ್ಬೇಕು, ಕ್ವಶನ್ ಓದಿದ್ರೆ ಅರ್ಥ ಆವಂಗಿರ್ಬೇಕು. ಅಂಬಿಗ್ಯೂಟಿ ಇರಬಾರ್ದು ಕ್ವಶನ್ಸ್ ಅಲ್ಲಿ, ಅದು ಇದೋ ಇದೇನಪ್ಪ ಇದು, ಆಮೇಲೆ ಕ್ಲಿಯರ್ ಇರಬೇಕು. ನೆಕ್ಸ್ಟ್, ಕ್ವಶನ್ ವಿಚ್ ಆರ್ ಬೇಸ್ಡ್ ಆನ್ ಸೇಮ್ ಕಾನ್ಸೆಪ್ಟ್, ಲಾ, ಫ್ಯಾಕ್ಟ್, ಎಕ್ಸೆಟ್ರಾ ಅಂಡ್ ವಿಚ್ ಜನರೇಟ್ ದ ಸೇಮ್ ಆನ್ಸರ್ ಶುಡ್ ನಾಟ್ ಬಿ ರಿಪೀಟೆಡ್ ಅಂಡರ್ ಡಿಫರೆಂಟ್ ಫಾರ್ಮ್ಸ್ ಅಂತೆ. ಎಸ್, ಇದು ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡ್ರಿ. ಸೇಮ್ ಕಾನ್ಸೆಪ್ಟ್ ಇರೋವಂಥದ್ದು ಒಂದು ಯಾವ್ದೋ ಒಂದು ಕ್ವಶನ್ ಪ್ರಿಪೇರ್ ಮಾಡ್ತೇವೆ, ಸಪೋಸ್ 1 ಮಾರ್ಕ್ ಅಲ್ಲಿ, ಅದೇ ತರ ಇರೋವಂಥದ್ದು ಇನ್ನೊಂದು 5 ಮಾರ್ಕ್ಸ್ ಅಲ್ಲೋ, ಲಾಂಗ್ ಆನ್ಸರ್ ಅಲ್ಲೋ, ನ್ಯೂಮರಿಕಲ್ ಅಲ್ಲೋ ರಿಪೀಟ್ ಆಗಬಾರ್ದು. ಈಗ ಫಾರ್ ಎಕ್ಸಾಂಪಲ್ ಸ್ಟೇಟ್ ಗಾಸ್ ಥಿಯರಮ್ ಅಂತ ಇದೆ ಅನ್ಕೊಳ್ಳಿ. ಸ್ಟೇಟ್ ಗಾಸ್ ಥಿಯರಮ್ ಅದರಲ್ಲಿ 2 ಮಾರ್ಕ್ಸ್ ಅಲ್ಲಿ ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಅಂತ ಇದೆ ಅನ್ಕೊಳ್ಳಿ, 2 ಮಾರ್ಕ್ಸ್ ಕ್ವಶನ್ ಅಲ್ಲಿ. ಈ ಕಾನ್ಸೆಪ್ಟ್ ಇನ್ನು ಎಲ್ಲೂ ಕಣ್ಣಿಗೆ ಕಾಣಿಸಬಾರ್ದು, ನ್ಯೂಮರಿಕಲ್ ಪ್ರಾಬ್ಲಮ್ ಅಲ್ಲೂ ಕಾಣಿಸ್ಕೋಬಾರ್ದು. ಎಸ್. ನೆಕ್ಸ್ಟ್, ಥರ್ಡ್, ಈಚ್ ಅಂಡ್ ಎವ್ರಿ ಕ್ವಶನ್ ಶುಡ್ ಬಿ ಟೆಸ್ಟ್ ಎ ಡೆಫಿನೆಟ್ ಆಬ್ಜೆಕ್ಟಿವ್. ಅಂದ್ರೆ ಈಚ್ ಅಂಡ್ ಎವ್ರಿ ಕ್ವಶನ್ ಒಂದು ಪರ್ಟಿಕ್ಯುಲರ್ ಆಬ್ಜೆಕ್ಟಿವ್ ಮೇಲೆ ಇರ್ಬೇಕಂತ. ಓಕೆ, ಡೆಫಿನೆಟ್ ಆಬ್ಜೆಕ್ಟಿವ್, ಟೆಸ್ಟ್ ಎ ಡೆಫಿನೆಟ್ ಆಬ್ಜೆಕ್ಟಿವ್ ಅಂದ್ರೆ ಅರ್ಥ ಏನ್ ಗೊತ್ತಾ, ಅಂದ್ರೆ ಅವರ ಒಂದು ಇಂಟೆಲಿಜೆಂಟ್ ಲೆವೆಲ್ ಅನ್ನ ಚೆಕ್ ಮಾಡೋಂಗಿರ್ಬೇಕು ಮತ್ತೆ ಯುನೀಕ್ ಆಗಿರ್ಬೇಕು ಅಂತ. ನೆಕ್ಸ್ಟ್, ಡೈರೆಕ್ಷನ್ ಫಾರ್ ಇನ್ಸ್ಟ್ರಕ್ಷನ್ ಶುಡ್ ಬಿ ಕ್ಲಿಯರ್. ಡೈರೆಕ್ಷನ್ಸ್ ಆರ್ ಇನ್ಸ್ಟ್ರಕ್ಷನ್ಸ್ ಕ್ವಶನ್ ಪೇಪರ್ ಮೊದಲು ಕೊಡ್ತಾರೆ ನೋಡಿ, ಸ್ಟಾರ್ಟಿಂಗ್ ಅಲ್ಲಿ ಇನ್ಸ್ಟ್ರಕ್ಷನ್ಸ್ ಅಥವಾ ಡೈರೆಕ್ಷನ್ಸ್ ಅಂತ, ಅದು ತುಂಬಾ ಕ್ಲಿಯರ್ ಇರಬೇಕು. ಹೇಗೆ ಅಂತಂದ್ರೆ ನೋಡ್ರಿ, ಡಿಸ್ಟಿಂಗ್ವಿಶ್ ಬಿಟ್ವೀನ್ ಡಯಾಮ್ಯಾಗ್ನೆಟಿಕ್ ಅಂಡ್ ಪ್ಯಾರಾಮ್ಯಾಗ್ನೆಟಿಕ್ ಮೆಟೀರಿಯಲ್. ರೈಟ್ ದ 3 ಮೆನ್ಷನ್ ಮಾಡ್ಬೇಕು ಅವ್ರು ಎಷ್ಟು ಇದಾಗಬೇಕಂತ ಹೇಳಿ. ರೈಟ್ ದ ಪಾಸ್ಟುಲೇಟ್ಸ್ ಆಫ್ ಬೋರ್ಸ್ ಆಟಮ್ ಮಾಡೆಲ್. ರೈಟ್ ದ 3 ಅಂದ್ರೆ ಅವ್ರು ಹೇಳ್ಬೇಕು, ಇಷ್ಟನ್ನ ಬರೀಬೇಕು ಪರ್ಟಿಕ್ಯುಲರ್ ಆಗಿ. ರೈಟ್ ಎನಿ 2 ಆರ್ ರೈಟ್ ಎನಿ 3 ಅಂತ. ನೆಕ್ಸ್ಟ್, ಮೆನ್ಷನ್ ದ ಫ್ಯಾಕ್ಟರ್ಸ್ ಆನ್ ವಿಚ್ ಪ್ಯಾರಲಲ್ ಕೆಪಾಸಿಟರ್ ಡಿಪೆಂಡ್ಸ್. ರೈಟ್ ಎನಿ 3. ನೆಕ್ಸ್ಟ್, ಇನ್ ಎ ನ್ಯೂಮರಿಕಲ್ ಪ್ರಾಬ್ಲಮ್, ವಾಟ್ ಈಸ್ ದ ಕರೆಂಟ್ ಥ್ರೂ ಗ್ಯಾಲ್ವನೋಮೀಟರ್ ಅಂತಾನೆ ಪರ್ಟಿಕ್ಯುಲರ್ ಆಗಿ ಕೇಳ್ಬೇಕು. ವಾಟ್ ಈಸ್ ದ ಕರೆಂಟ್ ಅಂತ ಕೇಳ್ಬೇಕು. ವಾಟ್ ಈಸ್ ದ ಕರೆಂಟ್ ಥ್ರೂ ಗ್ಯಾಲ್ವನೋಮೀಟರ್ ಅಂತ ಸೆಂಟೆನ್ಸ್ ಅಲ್ಲಿ ಇಷ್ಟು ಅಂದ್ರೆ ಪರ್ಟಿಕ್ಯುಲರ್ ಆಗಿ ನೀನು 2 ಪಾಯಿಂಟ್ ಬರೀಬೇಕು, 3 ಪಾಯಿಂಟ್ ಬರೀಬೇಕು, ಅದನ್ನ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡ್ಬೇಕಂತ ಹೇಳಿದರೆ ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಇಟ್ ಇಸ್ ವೆರಿ ಹೆಲ್ಪ್ಫುಲ್ ಆಕ್ಚುಲಿ. ನೆಕ್ಸ್ಟ್, ಎಸ್ ಆರ್ ನೋ, ಟ್ರೂ ಆರ್ ಫಾಲ್ಸ್, ಸ್ಕೇಲಾರ್ ಆರ್ ವೆಕ್ಟರ್ ಎಕ್ಸೆಟ್ರಾ ಟೈಪ್ ಕ್ವಶನ್ ಶುಡ್ ನಾಟ್ ಬಿ ಆಸ್ಕ್ಡ್. ಓಕೆ ನೋಡ್ರಿ,
ಎಸ್ ಆರ್ ನೋ ಕ್ವಶನ್ ಕೇಳಬಾರ್ದಂತೆ, ಟ್ರೂ ಆರ್ ಫಾಲ್ಸ್ ಕ್ವಶನ್ ಕೇಳಬಾರ್ದಂತೆ, ಸ್ಕೇಲಾರೋ ವೆಕ್ಟರೋ ಆ ತರ ಕ್ವಶನ್ ಶುಡ್ ನಾಟ್ ಬಿ ಆಸ್ಕ್. ಅಂದ್ರೆ ಏನಾಗುತ್ತೆ ಗೊತ್ತಾ, ಎಸ್ ಆರ್ ನೋ ಕ್ವಶನ್ ಕೇಳಿದ್ರೆ ಒಂದ್ ಕಡೆ ಎಸ್ ಬರೀತಾನೆ, ಇನ್ನೊಂದ್ ಕಡೆ ನೋ ಬರೀತಾನೆ. ಯಾವ್ದಕ್ ಮಾರ್ಕ್ಸ್ ಕೊಡೋದು? ಲಿಟ್ಲ್ ಬಿಟ್ ಕನ್ಫ್ಯೂಷನ್. ಮಾರ್ಕ್ಸ್ ಕೊಡೋರ್ಗೆ ಇಲ್ಲೂ ಬರ್ದವನೆ ಕ್ವಶನ್ ನಂಬರ್ ಹಾಕಿ, ಇನ್ನೊಂದ್ ಕಡೆನೂ ಅದೇ ಕ್ವಶನ್ ನಂಬರ್ ಹಾಕಿ ನೋ ಅಂತ ಬರ್ದವನೆ. ಇದಕ್ಕೆ ಯಾವತ್ ಮಾರ್ಕ್ಸ್ ಕೊಡೋದು? ಕನ್ಫ್ಯೂಷನ್ ಆಗ್ಬಾರ್ದು ಅಂತ ಹೇಳಿ ಏನ್ ಮಾಡ್ತಾರೆ, ಈ ತರ ಎರಡೆರಡು ಆನ್ಸರ್ ಇರ್ತಾವಲ್ಲ, ಇಲ್ಲೊಂದ್ ಕಡೆ ಬರೆಯೋದು ಅಲ್ಲೊಂದ್ ಕಡೆ ಬರೆಯೋದು, ಹಂಗ್ ಮಾಡ್ತಾರೆ ಅಂತೇಳಿ ಏನ್ ಮಾಡಿದಾರೆ ಅವರು, ಈ ತರ ಕ್ವಶನ್ ದಯವಿಟ್ಟು ಕೇಳಬೇಡ್ರಿ, ಶುಡ್ ನಾಟ್ ಬಿ ಆಸ್ಕ್ಡ್ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್, ವಿ ಶುಡ್ ನೋ ವಾಟ್ ಆನ್ಸರ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಫ್ರಮ್ ದ ಸ್ಟೂಡೆಂಟ್ಸ್ ವೈಲ್ ಸೆಲೆಕ್ಟಿಂಗ್ ದ ಕ್ವಶನ್ಸ್. ಎಸ್, ತುಂಬಾ ಇಂಪಾರ್ಟೆಂಟ್ ಇದು. ಅಂದ್ರೆ ಕ್ವಶನ್ ಪೇಪರ್ ಸೆಟ್ಟರ್ ಇರ್ತಾರಲ್ಲ, ಅವ್ರು ಕ್ವಶನ್ ಮಾಡುವಾಗ, ಕ್ವಶನ್ ಪೇಪರ್ ಪ್ರಿಪೇರ್ ಮಾಡುವಾಗ ಅವರಿಗೆ ಆನ್ಸರ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಸ್ಟೂಡೆಂಟ್ಸ್ ಕಡೆಯಿಂದ ಮೊದಲೇ ಗೊತ್ತಿರ್ಬೇಕಂದ್ರೆ. ಅಂದ್ರೆ ಅರ್ಥ, ಎಲ್ಲಿಂದನೋ ಒಂದು ಕ್ವಶನ್ ಎಲ್ಲೋ ಸಿಕ್ತು, ತೆಗ್ದು ಹಾಕ್ದೆ, ಮುಗೀತು, ಆಮೇಲೆ ನೋಡ್ಕೊಳ್ವ ಆನ್ಸರ್ ಗಳನ್ನ. ನೋ, ಕರೆಕ್ಟ್ ಕ್ಲಿಯರ್ ಇರ್ಬೇಕು. ಕ್ವಶನ್ ಪೇಪರ್ ಸೆಟ್ ಮಾಡುವ, ಈ ಕ್ವಶನ್ ಕೇಳ್ತೀನಿ, ಸಪೋಸ್ ಯಾವ್ದೋ ಒಂದು MCQs ಕೇಳ್ತಾರೆ ಅನ್ಕೊಳ್ಳಿ, ಆ MCQsಗೆ ಅವರು ಇದು ಕೇಳ್ಬೋದಾ ನನ್ನ ಕ್ವಶನ್ ಅನ್ನೋದು ಅವ್ರಿಗೆ ಕ್ಲಾರಿಟಿ ಇರಬೇಕು ಮೊದ್ಲೇ. ಈ ಕ್ವಶನ್ಗೆ ಇದೇ ಪಕ್ಕ ಆನ್ಸರ್ ಅನ್ನೋದು ಅವ್ರಿಗೆ ಫಸ್ಟ್ ಗೊತ್ತಿರ್ಬೇಕಂತ ಕ್ವಶನ್ ಪೇಪರ್ ಸೆಟ್ ಮಾಡೋರ್ಗೆ. ಅಂದ್ರೆ ಗೊಂದಲ ಆಗ್ಬಾರ್ದು, ಅಯ್ಯೋ ಕ್ವಶನ್ ಪೇಪರ್ ಸೆಟ್ ಮಾಡಿದ್ಮೇಲೆ ಎಲ್ಲ ಆಗೋಗಿದೆ, ಅವಾಗ ಕ್ವಶನ್ ನೋಡಿದಾಗ ಇದಕ್ಕೆ ಇದ ಆನ್ಸರು ಅಥವಾ ಬೇರೆದಾ, ಹಿಂಗಾಯ್ತಲ್ಲಪ್ಪ. ನೋ, ಆತರ ಇರಬಾರ್ದು. ನೆಕ್ಸ್ಟ್, ಆಲ್ ಆನ್ಸರ್ ಶುಡ್ ಬಿ ಇನ್ NCERT ಬುಕ್ ಪ್ರಿಸ್ಕ್ರೈಬ್ಡ್ ಬೈ ದ ಪರ್ಟಿಕ್ಯುಲರ್ ಇಯರ್. ಓಕೆ, ಇದು ತುಂಬಾ ಇಂಪಾರ್ಟೆಂಟ್. ಎಲ್ಲ ಆನ್ಸರ್ಸ್ ಶುಡ್ ಬಿ ಇನ್ ದ NCERT ಟೆಕ್ಸ್ಟ್ ಬುಕ್. ನೀವು NCERT ಟೆಕ್ಸ್ಟ್ ಬುಕ್ ತೆಗೆದು ನೋಡಿದ್ರೆ ಅವ್ನು ಯಾವುದೇ ಕ್ವಶನ್ ಕೇಳಿರ್ಲಿ, ಆ ಬುಕ್ ಒಳಗೆ ಅವ್ರು ತೋರಿಸ್ಬೇಕು ಕ್ವಶನ್ ಪೇಪರ್ ಸೆಟ್ಟರ್. ಅಂದ್ರೆ ಅರ್ಥ, ಕ್ವಶನ್ ಪೇಪರ್ ಪ್ರಿಪೇರ್ ಮಾಡಿರೋರು ಆ NCERT ಬುಕ್ ಯಾವುದು ಪ್ರಿಸ್ಕ್ರೈಬ್ಡ್ ಇನ್ ದಟ್ ಪರ್ಟಿಕ್ಯುಲರ್ ಇಯರ್, ಆ ವರ್ಷದಲ್ಲಿ ಏನಿದೆ. ಅಂದ್ರೆ ಏನಾಗಿದೆ ಅಂದ್ರೆ NCERT ಬುಕ್ ಮುಂಚೆ ಇದ್ದಿದ್ದಕ್ಕೂ ಈಗಿರೋದಕ್ಕೂ ವ್ಯತ್ಯಾಸ ಇದೆ. ಸಮ್ ಪೋರ್ಷನ್ಸ್ ಆರ್ ಡಿಲೀಟೆಡ್. ಸೊ ಹೊಸ ಬುಕ್ ಅನ್ನ ತಗೊಂಡು ಈ ವರ್ಷದ್ದು ಅದರಲ್ಲಿ ಕ್ವಶನ್ಸ್ ಅನ್ನ ಪ್ರಿಪೇರ್ ಮಾಡ್ತಾ ಅರ್ಥ. ಅಂದ್ರೆ ಹಳೆ ಬುಕ್ ಇಟ್ಕೊಂಡು ಅದರಲ್ಲಿ ಓಲ್ಡ್ ಸಿಲೆಬಸ್ ಇತ್ತಿತ್ತಲ್ಲ, ಅದನ್ನ ಇಟ್ಕೊಂಡು ಪ್ರಿಪೇರ್ ಮಾಡಬಹುದು. ಇನ್ ದಿಸ್ ಪರ್ಟಿಕ್ಯುಲರ್ ಇಯರ್, ಈ ವರ್ಷದ್ದು 24-25 ಏನಿದೆ ಪಬ್ಲಿಷ್ಡ್ ಬುಕ್, ಅದನ್ನ ಇಟ್ಕೊಂಡು ಕ್ವಶನ್ಸ್ ನ ಪ್ರಿಪೇರ್ ಮಾಡಬಹುದು. ಬಟ್ ಅವ್ರು ಎಲ್ಲಿ ಬೇಕಾದ್ರೆ ಕೇಳ್ಬೋದು. ಬಟ್ ಕ್ವಶನ್ ಇಲ್ಲೊಂದು ನೋಡ್ರಿ, ಇದು ಬಹಳ ಚೆನ್ನಾಗಿದೆ. ಕ್ವಶನ್ ಪೇಪರ್ ಸೆಟ್ ಮಾಡಿರೋರಿಗೆ ಅವ್ರಿಗೆ ಆಂಬಿಗ್ಯೂಟಿ ಇರಬಾರ್ದು. ಈ ಕ್ವಶನ್ ಕೇಳ್ಬೋದಾ, ಅಂದ್ರೆ ಫಸ್ಟ್ ಆನ್ಸರ್ ಅವ್ರಿಗೆ ಗೊತ್ತಿರಬೇಕು, ಪಕ್ಕ ಇದೇ ಆನ್ಸರು, ಇದರಲ್ಲಿ ಯಾವುದೇ ರೀತಿ ಕನ್ಫ್ಯೂಷನ್ ಇಲ್ಲ, 100% ಇದಕ್ಕೆ ಇದೇ ಆನ್ಸರು ಅನ್ನೋದು ಅವ್ರಿಗೆ ಗೊತ್ತಿರಬೇಕು. ಪ್ಲಸ್ ಅವ್ರು ಪ್ರಿಪೇರ್ ಮಾಡುವಾಗ ಪ್ರೆಸೆಂಟ್ ಇಯರ್ ಟೆಕ್ಸ್ಟ್ ಬುಕ್ ಅನ್ನ ತಗೊಂಡೇ ಪ್ರಿಪೇರ್ ಮಾಡಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್, ಗೈಡ್ಲೈನ್ಸ್ ಫಾರ್ ಸೆಲೆಕ್ಟಿಂಗ್ ಕ್ವಶನ್ಸ್ ಅಬೌಟ್ ದ ಲಾಂಗ್ ಆನ್ಸರ್ಸ್ ಅಂತ. ಲಾಂಗ್ ಆನ್ಸರ್ಸ್ ಅಂದ್ರೆ 5 ಮಾರ್ಕ್ಸ್ ಕ್ವಶನ್ಸ್ ಇರ್ಬೋದು ಅಥವಾ 3 ಮಾರ್ಕ್ಸ್ ಕ್ವಶನ್ಸ್ ಇರ್ಬೋದು. ಬಿಫೋರ್ ಸೆಟ್ಟಿಂಗ್ ದ ಕ್ವಶನ್ಸ್ ಬಿ ಶೂರ್ ಅಬೌಟ್ 5 ಮಾರ್ಕ್ಸ್ ಲಾಂಗ್ ಆನ್ಸರ್ ಕ್ವಶನ್ಸ್ ಅಂಡ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್. ಲಾಂಗ್ ಆನ್ಸರ್ಸ್ ಅಲ್ಲಿ ನ್ಯೂಮರಿಕಲ್ ಬರುತ್ತೆ ಅಂದ್ರೆ 5 ಮಾರ್ಕ್ಸ್ ಕ್ವಶನ್. ಸೊ ಅದರಲ್ಲಿ ಬಿ ಶೂರ್ ಅಂದ್ರೆ ನೀವು ಇದನ್ನ ಕೇಳ್ಬೋದಾ ಬೇಡವಾ ಅನ್ನೋದು ನಿನಗೆ ಗೊತ್ತಿರ್ಬೇಕು. ಫಸ್ಟ್ ವಿ ಶುಡ್ ಸೆಲೆಕ್ಟ್ ಲಾಂಗ್ ಆನ್ಸರ್ ಅಂಡ್ ನ್ಯೂಮರಿಕಲ್, ದೆನ್ 1 ಮಾರ್ಕ್ 2 ಮಾರ್ಕ್ ಕ್ವಶನ್ಸ್. ಇದು ಯಾಕೆ ಹಿಂಗೆ ಹೇಳ್ತಾರೆ ಅಂತಂದ್ರೆ, ಫಸ್ಟ್ ಲಾಂಗ್ ಆನ್ಸರ್ಸ್ ನ ಚೂಸ್ ಮಾಡಿ ಆಮೇಲೆ 1, 2, 3 ಮಾರ್ಕ್ಸ್ ಕ್ವಶನ್ಸ್ ನ ರೆಡಿ ಮಾಡಿ. ಫಸ್ಟ್ ವಿ ಶುಡ್ ಸೆಲೆಕ್ಟ್ ಲಾಂಗ್ ಆನ್ಸರ್ಸ್ ಅಂಡ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್. ಯಾಕೆ ಹಿಂಗಾಗುತ್ತೆ ಅಂದ್ರೆ ನೋಡ್ರಿ, ಲಾಂಗ್ ಆನ್ಸರ್ಸ್ ಅಥವಾ ನ್ಯೂಮರಿಕಲ್ ಪ್ರಾಬ್ಲಮ್ ಅಲ್ಲಿ ಯಾವುದೋ ಒಂದ್ರ ಮೇಲೆ ಕ್ವಶನ್ ಕೇಳ್ತಾನೆ. ಇವಾಗ ತಾನೇ ಹೇಳಿದೆ, ಈಗ ಫಾರ್ ಎಕ್ಸಾಂಪಲ್ ಡ್ಯೂಯಲ್ ನೇಚರ್ ಅಲ್ಲಿ ಏನ್ ಮಾಡ್ತಾನೆ ಅವನು, ಕ್ವಶನ್ ಪೇಪರ್ ನ್ಯೂಮರಿಕಲ್ ಸೆಟ್ ಮಾಡ್ತಾರೆ ಅನ್ಕೊಳ್ಳಿ. ಡ್ಯೂಯಲ್ ನೇಚರ್ ಅಲ್ಲಿ ಯಾವ್ದ್ರ ಮೇಲೆ, ಐನ್ಸ್ಟೈನ್ಸ್ ಫೋಟೋ ಎಲೆಕ್ಟ್ರಿಕ್ ಇಕ್ವೇಶನ್ ಯೂಸ್ ಮಾಡಿ, ಏನೋ ಒಂದು ಕಂಡುಹಿಡಿಬೇಕು. ವೇವ್ ಲೆಂತ್ ಅಥವಾ ಫ್ರೀಕ್ವೆನ್ಸಿ ಆಫ್ ಇನ್ಸ್ಟೆಂಟ್ ಲೈಟ್ ಅಥವಾ ಕೈನೆಟಿಕ್ ಎನರ್ಜಿನೋ ಕಂಡುಹಿಡಿಬೇಕು. ಇದನ್ನ ಕಂಡುಹಿಡಿದ ಈ ತರ ಕ್ವಶನ್ ಕೇಳಿದಾದ್ಮೇಲೆ ಆ ಕ್ವಶನ್ ರಿಲೇಟೆಡ್ 1, 2, 3 ಮಾರ್ಕ್ಸ್ ಅಲ್ಲಿ ರಿಪೀಟೆಡ್ ಆಗ್ಲೇಬಾರ್ದು. ಹೌದಾ? ಸೊ ಹಾಗಾಗಿ ಅವರು ಫಸ್ಟ್ ಇವನ್ನ ಪ್ರಿಪೇರ್ ಮಾಡಿ ಲಾಂಗ್ ಆನ್ಸರ್ ಟೈಪ್ ಅದನ್ನ ನೋಡ್ಕೊಂಡು ವೆದರ್ ವಿ ಹ್ಯಾವ್ ಆಸ್ಕ್ಡ್ ದಿಸ್ ಕ್ವಶನ್, ಈ ತರ ಏನೋ ಫಾರ್ಮುಲಾ ಎಲ್ಲ ರಿಪೀಟ್ ಆಗಿದೆಯಾ ಅಥವಾ ಕಾನ್ಸೆಪ್ಟ್ ರಿಪೀಟ್ ಆಗಿದೆಯಾ, ಆ ಕಾನ್ಸೆಪ್ಟ್ ಬಿಟ್ಟು ಬೇರೆ ಕ್ವಶನ್ ಪ್ರಿಪೇರ್ ಮಾಡಬೇಕು. 1, 2, 3 ಮಾರ್ಕ್ಸ್ ಕ್ವಶನ್ ಪ್ರಿಪೇರ್ ಮಾಡುವಾಗ. Now the third instruction, use different question tags, derive, deduce, obtain, arrive, etc. ಏನ್ ಮಾಡ್ಬೇಕಾಗುತ್ತೆ, ಕ್ವಶನ್ಸ್ ನ ಲಾಂಗ್ ಆನ್ಸರ್ಸ್ ನ ಕೊಡುವಾಗ ಈ ರೀತಿ ಕೊಡಬೇಕಾಗುತ್ತೆ. ಡಿಫ್ರೆಂಟ್ ಟ್ಯಾಗ್ಸ್ ಅನ್ನ ಯೂಸ್ ಮಾಡಬೇಕು. ಡಿರೈವ್, ಡೆಡ್ಯೂಸ್, ಒಪ್ಟೈನ್, ಅರೈವ್ ಈ ತರ ಯೂಸ್ ಮಾಡ್ಬೇಕಂತೆ. ನೆಕ್ಸ್ಟ್ 4, ಬಿ ಶೂರ್ ಅಬೌಟ್ ದ ನೀಡ್ ಆಫ್ ಫಿಗರ್.
ಎಸ್, ಇಲ್ಲಿ ನಾವು ಡಿರೈವ್ ಮಾಡುವಾಗ ಅಥವಾ ನ್ಯೂಮರಿಕಲ್ ಪ್ರಾಬ್ಲಮ್ ಮಾಡುವಾಗ ಡಯಾಗ್ರಾಮ್ ಹಾಕ್ಬೇಕು ಅಥವಾ ಫಿಗರ್ ಹಾಕ್ಬೇಕೋ ಬೇಡವೋ ಅಂತ ಹೇಳ್ಬೇಕಂತೆ. ಬಿ ಶೂರ್ ಅಬೌಟ್ ದ ನೀಡ್ ಆಫ್ ಫಿಗರ್. ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ಕೊಡ್ಬೇಕು. ನೆಕ್ಸ್ಟ್ ಅಬೌಟ್ ದ ನ್ಯೂಮರಿಕಲ್ ಪ್ರಾಬ್ಲಮ್ಸ್ಗೆ ಬೇರೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಏನಂತಂದ್ರೆ ಬಿಫೋರ್ ಚೂಸಿಂಗ್ ದ ನ್ಯೂಮರಿಕಲ್ ಪ್ರಾಬ್ಲಮ್ ಸಾಲ್ವ್ ಇಟ್ ಅಂತ. ನ್ಯೂಮರಿಕಲ್ ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಕೊಡೋಕಿನ ಮುಂಚೆ ಅವರು ಒಂದ್ಸತಿ ಸಾಲ್ವ್ ಮಾಡಿರ್ಬೇಕಂತೆ. ಆಮೇಲೆ ಚೆಕ್ ವೆದರ್ ಇಟ್ ಈಸ್ ವರ್ತ್ ಫಾರ್ 5 ಮಾರ್ಕ್ಸ್. ಅಂದ್ರೆ ಕೊಡೋ ನ್ಯೂಮರಿಕಲ್ ಪ್ರಾಬ್ಲಮ್ 5 ಮಾರ್ಕ್ಸ್ಗೆ ವರ್ತ್ ಇದೆಯೋ ಇಲ್ವೋ, ಅಂದ್ರೆ ಮಾರ್ಕ್ಸ್ ಅಲಾಟ್ಮೆಂಟ್ ಮಾಡುವಾಗ ಕರೆಕ್ಟ್ ಅಲಾಟ್ಮೆಂಟ್ ಸಿಗುತ್ತಾ ಇಲ್ವೋ ಅಂತ ಚೆಕ್ ಮಾಡ್ಬೇಕು. ಆಕ್ಚುಲಿ ಯಾವ್ದಕ್ಕೆ ಎಷ್ಟು ಮಾರ್ಕ್ಸ್ ಹೆಂಗ್ ಡಿವೈಡ್ ಮಾಡ್ತಾರೆ ಅನ್ನೋದನ್ನ ನೋಡ್ಕೊಳ್ಳಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಟ್ರೈ ಟು ಚೂಸ್ ನ್ಯೂಮರಿಕಲ್ ಪ್ರಾಬ್ಲಮ್ ವಿಚ್ ಕ್ಯಾನ್ ಬಿ ಸಾಲ್ವ್ ವಿತೌಟ್ ಕ್ಯಾಲ್ಕುಲೇಟರ್. ವಿತೌಟ್ ಕ್ಯಾಲ್ಕುಲೇಟರ್ ಅಂತ ಅಂದ್ರೆ ಕ್ಯಾಲ್ಕುಲೇಟ್ ಇಲ್ದಂಗೆ ಕ್ಯಾಲ್ಕುಲೇಟ್ ಮಾಡೋ ಹಂಗೆ ಆದಷ್ಟು ಇರ್ಲಿ. ಡೇಟಾ ಶುಡ್ ಬಿ ರಿಯಲಿಸ್ಟಿಕ್ ಅಂತ. ನೆಕ್ಸ್ಟ್ ಡೇಟಾ ಆ ರೀತಿ ಇರ್ಲಿ ಅಂತ ಕೊಡಿ. ಟ್ರೈ ದಟ್ ಆನ್ಸರ್ಸ್ ಆರ್ ಇಂಟೀಜರ್ಸ್. ಅಂದ್ರೆ ಅವು ಆದಷ್ಟು ಇಂಟೀಜರ್ ರೀತಿ ಬರೋ ಹಂಗೆ ಇರ್ಬೇಕು, ಆಸ್ ಫಾರ್ ಆಸ್ ಪಾಸಿಬಲ್ ಅಂತ. ನೆಕ್ಸ್ಟ್ ಗಿವ್ ದ ವ್ಯಾಲ್ಯೂಸ್ ಆಫ್ ಕಾನ್ಸ್ಟೆಂಟ್ಸ್. ಆಲ್ ದ ಕಾನ್ಸ್ಟೆಂಟ್ ಶುಡ್ ಬಿ ಗಿವನ್. ಅಂದ್ರೆ ರಿಕ್ವೈರ್ಡ್ ಕಾನ್ಸ್ಟೆಂಟ್ಸ್ ಕೊಡಬೇಕು ಅಂತ. ಸೊ ಇದು ಕ್ವಶನ್ ಪೇಪರ್ ಸೆಟ್ ಮಾಡುವಾಗ ನೋಡ್ಕೊಳ್ಬೇಕಾದಂತ ಇನ್ಸ್ಟ್ರಕ್ಷನ್ಸ್. ಸೊ ಡಿಯರ್ ಸ್ಟೂಡೆಂಟ್ಸ್, ನನ್ನ ಅನುಭವದಲ್ಲಿ ನಾನು ಇದನ್ನ ಹೇಳಿದೀನಿ. ಏನಾದ್ರೂ ತಪ್ಪಿದ್ರೆ ದಯವಿಟ್ಟು ಕರೆಕ್ಷನ್ ಮಾಡಿ. ನಾವೇನ್ ಮಾಡೋಣ, 3 ಮಾಡೆಲ್ ಪೇಪರ್ ನ ತಗೊಳ್ಳೋಣ. ಬಿಫೋರ್ ದಟ್ ಬ್ಲೂ ಪ್ರಿಂಟ್ ಅನ್ನ ಡಿಸ್ಕಸ್ ಮಾಡಿ, ಒಂದ್ ಯಾವ್ದಾದ್ರು ಬ್ಲೂ ಪ್ರಿಂಟ್ ಡಿಸ್ಕಸ್ ಮಾಡುವ. ಆಮೇಲೆ 3 ಮಾಡೆಲ್ ಪೇಪರ್ಸ್ ನ ಕಂಪ್ಲೀಟ್ ಆನ್ಸರ್ ವಿತ್ ಆನ್ಸರ್ ನಾನು ಹೇಳ್ಕೊಡ್ತೀನಿ ನಿಮ್ಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.